ओम जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसननरद्वीषशत्रुत्मकस्य विष्णोर्व्यस्ताः समस्ताः सकलगुणनिधि सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नोः हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मत्कुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम सत्व सर्वमंगलानि सन्तु श्लोकैक पठनमात्रेण श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधनीभूते अद्य श्रीमद्भागवत तृतीय स्कंदांतर्गत कथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्।
ಇವತ್ತು ಭಾಗವತ ಸಪ್ತಾಹದ 4ನೇ ದಿನ, 3ನೇ ಸ್ಕಂದದ ಕಥೆ ಪ್ರಾರಂಭವಾಗ್ತಾ ಇದೆ. ನಿನ್ನೆಯ ದಿವಸ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ, ಮೈತ್ರೇಯರು ವಿದುರನಿಗೆ ಭಾಗವತವನ್ನು ಹೇಳಿದರು ಅಂತ ತಿಳ್ಕೊಂಡಂತ ವಿಚಾರ ನೀವು ಹೇಳಿದ್ರಿ ಮೊದಲನೇ ದಿವಸದ ಪ್ರವಚನದ ಸಂದರ್ಭದಲ್ಲಿ. ಆಗ ವಿದುರನಿಗೂ ಮೈತ್ರೇಯರಿಗೂ ಯಾವಾಗ ಭೇಟಿಯಾಯಿತು, ಅವರ ನಡುವೆ ಸಂವಾದದ ವಿಚಾರ ಏನು, ಸಂದರ್ಭ ಏನು ಅಂತ ತಿಳ್ಕೊಂಡಂತ ಹೇಳಿ ಕೇಳಿದಾಗ, ಆಗ ಶುಕಾಚಾರ್ಯರು ಪರೀಕ್ಷಿತ ರಾಜನ ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರೀಕ್ಷಿತ, ಪರಮಾತ್ಮ ತನ್ನ ಅವತಾರ ಕಾರ್ಯವನ್ನು ಶ್ರೀಕೃಷ್ಣ ಮುಗಿಸಿದ ಅನಂತರ ತಾನು ತನ್ನ ಮೂಲ ರೂಪದಲ್ಲಿ ವೈಕುಂಠಕ್ಕೆ ಹೋಗಬೇಕು ಅಂತೇಳಿ ಬಯಸಿದಾಗ ವಿಚಾರ ಮಾಡಿದ, ನಾನು ಯಾದವರ ಸಂಪೂರ್ಣ ವಂಶವನ್ನೇ ಉದ್ಧಾರ ಮಾಡಿದ್ದೇನೆ. ನನ್ನ ಅನುಗ್ರಹದಿಂದ ಯಾದವರು ಸುಖಿಗಳು ಪರಾಕ್ರಮಿಗಳು ಆಗಿದ್ದಾರೆ. ಇಲ್ಲಿವರೆಗೂ ಯಾವುದೇ ಯುದ್ಧದಲ್ಲಿ ಅವರು ಪರಾಜಯವನ್ನು ಕಾಣಲಿಲ್ಲ. ನಾವು ಯಾವಾಗಲೂ ಜಯಶೀಲರು ಅಂತ ತಿಳ್ಕೊಂಡಂತನ್ನೋ ಒಂದು ಮಾನಸಿಕತೆ ಅವರಲ್ಲಿ ಬೆಳೆದಿದೆ. ಎಷ್ಟೋ ಸಲ ದಾರಿ ತಪ್ಪಬೇಕು ಅಂತಕೊಂಡಂತನ್ನೋ ಸಂದರ್ಭ ಬಂದಾಗ ನನ್ನನ್ನು ನೋಡಿ ನನ್ನ ಭಯದಿಂದ ಸುಮ್ಮನೆ ಇರ್ತಾ ಇದ್ರು. ಆದರೆ ನಾನು ಪರಂಧಾಮಕ್ಕೆ ಹೋದ್ಮೇಲೆ ಇವರು ಉಚ್ಛೃಂಖಲರಾಗಿ ಸಂಪೂರ್ಣ ಜಗತ್ತಿಗೆ ಪೀಡಾದಾಯಕರಾದರೆ ಆಗ ಜಗತ್ತಿನ ಸ್ಥಿತಿ, ಯಾವುದನ್ನು ನಾನು ಸ್ಥಾಪನೆ ಮಾಡಿದ್ದೇನೆ ಆ ಧರ್ಮ ಉಳಿಯೋದು ಕಷ್ಟ ಆಗ್ತದೆ. ಎರಡನೇದ್ದು, ಸ್ವಲ್ಪ ವರ್ಷಗಳ ನಂತರ ಕಲಿಯುಗ ಬರಬೇಕಾಗಿದೆ. ಆದರೆ ಒಂದು ನನ್ನದೇ ಸತ್ಯ ಸಂಕಲ್ಪ ಇದೆ. ಯಾವ ಕುಲದಲ್ಲಿ ನಾನು ಅವತಾರವನ್ನು ಮಾಡ್ತೇನೆ, ಅದರ ಮುಂದಿನ 100 ಜನರೇಷನ್ ಆ ವಂಶದಲ್ಲಿ ಎಕ್ಸ್ಟ್ರಾರ್ಡಿನರಿ ಮಕ್ಕಳು ಹುಟ್ಟುತ್ತಾರೆ. ಅವರು ಅಸಮಾನ ಶಕ್ತಿಯಿಂದ ಉಳ್ಳರಾಗಿರ್ತಾರೆ ಅಂತಕೊಂಡಂತನ್ನೋ ಶಕ್ತಿ ಮತ್ತು ಧ್ಯಾನಗಳಿಂದ ಸಹಿತರಾಗಿರ್ತಾರೆ. ಅಂಥ ಒಂದು ನನ್ನ ವಂಶ ಉಳಿದರೆ ಕಲಿಯುಗ ಹೇಗೆ ಪ್ರಾರಂಭವಾಗಬೇಕು, ಕಲಿಯುಗ ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಕಾಲನಿಯಾಮಕನಾದವನು ನಾನೇ. ನನ್ನ ಸತ್ಸಂಕಲ್ಪ ಆಯಾ ಯುಗಕ್ಕೆ ಅನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಧರ್ಮಗಳಲ್ಲಿ ಬದಲಾವಣೆ ಆಗಬೇಕು. ಆದ್ದರಿಂದಾಗಿ ಯಾವ ಉದ್ದೇಶಕ್ಕೆ ಯಾದವರ ಸೈನ್ಯ ಸೃಷ್ಟಿಸಲ್ಪಟ್ಟಿತ್ತು, ಈಗ ಆ ಉದ್ದೇಶ ಪೂರ್ತಿಯಾದದರಿಂದಾಗಿ ಅದಕ್ಕೆ ಯಾದವ ಕುಲವನ್ನು ಉಪಸಂಹಾರ ಮಾಡಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿದ. ಪಿಂಡಾರಕ ಅಂತ ಅನ್ನೋ ಕ್ಷೇತ್ರ, ಅಲ್ಲಿ ಎಲ್ಲ ಋಷಿಗಳು ಮುನಿಗಳು ಯಾದವರು ಪರಿವಾರ ಸಮೇತರಾಗಿ ಸೇರಿದ್ದಾರೆ. ಅನೇಕ ಋಷಿಗಳು ಅಲ್ಲಿ ಸೇರಿದ್ದಾರೆ. ಮಾತಿನಲ್ಲಿ ಯಾದವರ ಕುಲದವರಲ್ಲಿ ಒಂದು ವಿಷಯ ಚರ್ಚೆಗೆ ಬಂತು. ಎಲ್ಲ ಋಷಿಗಳು ತ್ರಿಕಾಲ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಸಿದ್ಧಿಯನ್ನು ಪಡೆದವರು. ಆದರೆ ಯಾದವ ವಂಶದ ಸಣ್ಣ ಯುವಕರಿಗೆ ಪರೀಕ್ಷೆ ಯಾಕೆ ಮಾಡಬಾರ್ದು? ನಾವು ಇವರನ್ನು ನಾವು ಪರೀಕ್ಷಿಸಿ ನೋಡೋಣ ಅಂತ ಮನಸ್ಸಲ್ಲಿ ವಿಚಾರ ಬಂತು.
ಕೃಷ್ಣನ ಮಗ ಸಾಂಬ ಅಂತ ತಿಳ್ಕೊಂಡಂತೆ ಅವನಿಗೆ ಹೆಣ್ಣುವೇಷ ಹಾಕಿದ್ದಾರೆ. ನೋಡಿ ಸುಂದರ ಇದ್ದ, ಹೊಟ್ಟೆ ಮೇಲೆ ಸ್ವಲ್ಪ ಬಟ್ಟೆ ಗಟ್ಟಿ ಹೊಟ್ಟೆ ಬಂದಿದೆ ಅಂತ ತಿಳ್ಕೊಂಡಂತನ್ನುವ ವೇಷ ಮರೆಸ್ಕೊಂಡಿದ್ದಾನೆ. ಅವನನ್ನು 4-5 ಯಾದವ ಕುಮಾರರು ಕರೆದುಕೊಂಡು ಹೋಗಿ ಅವನಿಗೆ ಋಷಿಗಳ ಹತ್ರ ಬಂದು ಅವರು ಧ್ಯಾನ ಮಾಡ್ತಾ ಚರ್ಚೆ ಮಾಡ್ತಾ ಕೂತ್ಕೊಂಡಿದ್ರು. ಅವರ ಹತ್ರ ಸಾಂಬನನ್ನು ಕರೆದುಕೊಂಡು ಹೋಗಿ, ಜ್ಞಾನಿಗಳೇ, ಈ ಹೆಣ್ಮಗಳು ಇನ್ನು ಒಂದು ಮುಂದಿನ ತಿಂಗಳು ಹೆರಿಗೆ ಆಗುವುದಿದೆ. ಇವಳು ಗಂಡು ಕೂಸನ್ನು ಹರಿತಾಳೋ ಅಥವಾ ಹೆಣ್ಣನ್ನು ಹರಿತಾಳೋ ಸ್ವಲ್ಪ ನಾವು ತಾಳಿದ್ರೆ ನಾವು ಮೊದಲೇ ನಿರ್ಣಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೇಗೂ ತ್ರಿಕಾಲ ಜ್ಞಾನಿಗಳು ಕೇಳಿ ಅಂತ ಕೊಂಡ್ತಾರೆ. ಅವರು ಜ್ಞಾನ ದೃಷ್ಟಿಯಿಂದ ನೋಡಿದರು. ಜ್ಞಾನ ದೃಷ್ಟಿಯಿಂದ ನೋಡಿ ಇವರು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಸಿಟ್ಟು ಬಂತು. ಅದಕ್ಕೋಸ್ಕರ ಅವ್ರು ಹೇಳಿದರು ಏನು ಅಂತಿಕೊಂಡಂತಂದರೆ, ಈ ಹೆಣ್ಮಗಳಲ್ಲ, ಈ ಗಂಡಿನ ವೇಷ ಏನು ಹಾಕಿದ್ದೀರಿ, ಇವನ ಹೊಟ್ಟೆಯಲ್ಲಿ ಬಟ್ಟೆ ಕಟ್ಟಿದ್ದೀರಿ, ಆ ಬಟ್ಟೆಯಿಂದ ಒಂದು ಉಕ್ಕಿನ ಒನಕೆ ಹುಟ್ಟುತ್ತದೆ. ಆ ಒನಕೆ ನಿಮ್ಮ ಸಂಪೂರ್ಣ ಯದುಕುಲವನ್ನು ಸಂಹಾರ ಮಾಡುತ್ತದೆ ಅಂತ ಅನ್ನೋ ಶಾಪವನ್ನು ಕೊಟ್ಟಿದ್ದಾರೆ. ಅದನ್ನು ಕೇಳಿ ಗಾಬರಿ ಆಯ್ತು. ಅಲ್ಲಿಂದ ಓಡಿ ಹೋದರು. ಓಡಿ ಹೋಗಿ ಆಮೇಲೆ ಆ ಹೊಟ್ಟೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ನೋಡ್ತಾರೆ. ಅಲ್ಲೊಂದು ಉಕ್ಕಿನ ಮನೆಗೆ. ಗಾಬರಿ ಆಯಿತು. ಇನ್ನು ನಮ್ಮ ವಂಶ ನಾಶವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಯಾದವರ ಒಬ್ಬ ವಂಶದ ಹಿರಿಯ ವ್ಯಕ್ತಿ, ಆ ಹಿರಿಯ ವ್ಯಕ್ತಿ ಹತ್ತಿರ ಅವ್ರು ಹೋಗಿ ವಿಚಾರ ಮಾಡಿದ್ದಾರೆ. ಈಗೀಗ ಆಗಿದೆ, ಏನು ಮಾಡೋಣ? ಅವನು ಸೂಚನೆ ಕೊಟ್ಟ. ಸರಿ, ಈ ವನಕ್ಕೆ ಇದ್ದರೆ ಅಲ್ಲಿವೇನು ನಮ್ಮ ವಂಶ ನಾಶವಾಗೋದು. ಅದಕ್ಕೆ ಇದನ್ನು ಚೆನ್ನಾಗಿ ಕಲ್ ಮೇಲೆ ಹಾಕಿ ತಿಕ್ಕಿ 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 ಆ ತಿಕ್ಕಿದ ಏನು ಕಬ್ಬಿಣದ ರಾಡಿ ಬರ್ತದೆ ಅದನ್ನು ಸಮುದ್ರದಲ್ಲಿ ಹಾಕಿಬಿಡಿ ಅಂತ ಹೇಳಿದಾಗ ಅವರೆಲ್ಲ ತಿಕ್ಕಿ 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 ರಾಡಿ ಮಾಡಿ ಸಮುದ್ರದಲ್ಲಿ ಹರಿದು ಹೋಗುವಂತೆ ಮಾಡಿಬಿಟ್ಟಿದ್ದಾರೆ. ಒಂದು ಚೂರು ಉಳಿತು. ಸ್ವಲ್ಪ ಹೀಗೆ ಮಾಡಿದ್ರೆ ಸ್ವಲ್ಪ ಟ್ರಯಾಂಗಲ್ ಆಗಿತ್ತು ಅಂತ ಕಾಣಿಸ್ತದೆ. ಅದನ್ನು ಸಮುದ್ರದಲ್ಲಿ ಎಸ್ಬಿಟ್ಟಿದ್ದಾರೆ. ಆದರೆ ಬ್ರಾಹ್ಮಣರ ಶಾಪ ಸುಳ್ಳಾಗೋದಿಲ್ಲ, ವರವೂ ಸುಳ್ಳಾಗೋದಿಲ್ಲ, ಶಾಪವೂ ಸುಳ್ಳಾಗೋದಿಲ್ಲ. ಆ ಕಬ್ಬಿಣದ ರಾಡಿ ಹೋಗಿ ಪ್ರಭಾಸಾಂಕ ಅನ್ನೋ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಳ್ಳೆ ಕಬ್ಬಿಣದಷ್ಟೇ ಗಟ್ಟಿಯಾದ ಚೂಪಾದ ಹುಲ್ಲಾಗಿ ಬೆಳೆದು ಬಿಟ್ಟಿದೆ. ಆ ಚೂರು ಉಳಿದದ್ದನ್ನು ಒಂದು ಮೀನು ನುಂಗಿತು. ಅದು ಜರ ಅಂತಿಕೊಂಡಂತಕ್ಕಂಥ ಒಬ್ಬ ಬೇಡ್ರವ ಆ ಮೀನನ್ನು ಕೊಂಡು ತೆಂದುಕೊಂಡು ಮನೆಗೂ ಕತ್ತರಿಸಿದರೆ ಆ ತುಂಡು ಸಿಕ್ತು. ಅದನ್ನು ತನ್ನ ಬಾಣಕ್ಕೆ ಅವನು ಸೇರಿಸ್ಕೊಂಡ. ಯದುಕುಲ ವಿನಾಶ ಹತ್ತಿರದಲ್ಲೇ ಇದೆ ಅಂತ ಅನ್ನೋದನ್ನು ಸರ್ವಜ್ಞನಾದ ಶ್ರೀಕೃಷ್ಣ ತಿಳಿದುಕೊಂಡು ತನ್ನ ಅತ್ಯಂತ ಪ್ರಿಯ ಮಿತ್ರ, ಬಾಲ್ಯದಿಂದಲೂ ತನ್ನ ಸೇವೆಯನ್ನು ಮಾಡಿದ ವ್ಯಕ್ತಿ ಉದ್ಧವ ಅವನನ್ನು ಕರೆದು ಹೇಳ್ತಾನೆ, ಪರಮಾತ್ಮ, ಈ ಯಾದವರ ಕುಲ ವಂಶ ನಾಶವಾಗೋದಿದೆ,
ನನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಆಗ್ತಾ ಇದೆ ಇದು. ನಾನೇ ಇದೆಲ್ಲ ಸಿಚುವೇಶನ್ಗಳನ್ನು, ಸಂದರ್ಭಗಳನ್ನು ಸೃಷ್ಟಿ ಮಾಡಿದ್ದೇನೆ. ಆದ್ದರಿಂದಾಗಿ ನಿನ್ನಂಥ ಜ್ಞಾನಿ ವ್ಯಕ್ತಿ ಮುಂದೆ ಕಲಿಯುಗ ಮುಗಿದು ಹೊಸ ಕೃತಿಯುಗ ಪ್ರಾರಂಭ ಆಗಬೇಕಲ್ಲ, ಇನ್ನು 5-6 ಲಕ್ಷ ವರ್ಷದ ನಂತರ. ಆಗ ನಿಮ್ಮಂಥ ಜ್ಞಾನಿಗಳು ಜಗತ್ತಿಗೆ ಉಪದೇಶ ಕೊಡ್ಲಿಕ್ಕೆ ಬೇಕು. ಹೊಸ ಯುಗ, ಪುಣ್ಯಕರ ಯುಗ, ಜ್ಞಾನಿಗಳ ಯುಗ, ಭಗವದ್ ಭಕ್ತರ ಯುಗ. ಅದು ಪ್ರಾರಂಭವಾಗಬೇಕಾಗಿದ್ದರೆ ನಿನ್ನಂಥ ಜ್ಞಾನಿಗಳು ಬೇಕು. ಅದಕ್ಕೋಸ್ಕರ ಇಲ್ಲಿಂದ ಸೀದಾ ಮಹಾಬದರಿಗೆ ಹೋಗ್ಬಿಡು, ಅಲ್ಲೇ ಇರು. ಮತ್ತೆ ಕಲಿಯುಗ ಮುಗಿದು ಕೃತಿಯುಗ ಪ್ರಾರಂಭವಾದಾಗ ಭೂಮಿಗೆ ಬಾ ಅಂತ ತಿಳ್ಕೊಂಡಂತೇಳಿ ಉದ್ಧವನಿಗೆ ಹಿಮಾಲಯಕ್ಕೆ ಕೃಷ್ಣ ಕಳಿಸಿದ್ದಾನೆ. ಇದೇ ವೇಳೆಯಲ್ಲಿ ಅಂದರೆ ಇದಕ್ಕಿಂತ ಹಲವು ಮುಂದಾಗುವುದನ್ನು ಮೈತ್ರೇಯರು ಈಗಾಗಿದೆ ಅಂತ ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಯಾವಾಗ ಮಹಾಭಾರತ ಯುದ್ಧ ತಯಾರಾಯಿತು, ನಿರ್ಣಯವಾಯಿತು, ಶ್ರೀಕೃಷ್ಣ ದೂತನಾಗಿ ಬಂದ. ಆದರೆ ಕೌರವರು ಅವನನ್ನು ಕಟ್ಟಿಹಾಕಬೇಕು ಅಂತ ಪ್ರಯತ್ನ ಮಾಡಿದಾಗ ನಿಮ್ಮ ವಿನಾಶ ನಿಶ್ಚಿತ ಅಂತ ತಿಳ್ಕೊಂಡಂತ ಹೇಳಿ ಕೃಷ್ಣ ಅವರಿಗೆ ವಿಶ್ವರೂಪವನ್ನು ತೋರಿಸಿ ಆಮೇಲೆ ಹೊರಟೋದ್ಮೇಲೆ ಧೃತರಾಷ್ಟ್ರ ಗಾಬರಿಯಾದ. ಕೃಷ್ಣವೂ ಕೂಡ ನಮ್ಮ ವಶ ಆಗಲಿಲ್ಲ. ಇನ್ನು ನಮ್ಮ ಗತಿ ಏನು? ಯುದ್ಧ ನಿಶ್ಚಿತ ಅಂತ ತಿಳ್ಕೊಂಡಂತಂದಮೇಲೆ ಅವರು ಪರಾಕ್ರಮಿಗಳು, ನಮ್ಮವರು ಪರಾಕ್ರಮಿಗಳು. ಆದರೆ ಅವರಲ್ಲಿ ಅನೇಕ ಜನ ಹೋಗ್ಬೋದು, ನಮ್ಮಲ್ಲಿ ಅನೇಕ ಜನ ಹೋಗ್ಬೋದು. ನಾವೇ ನಮ್ಮ ವಿನಾಶವನ್ನು ತಂದ್ಕೊಂಡಂತೆ ಆಗ್ತದೆ ಅಂಥೇಳಿ ವೇದವ್ಯಾಸರನ್ನು ಸ್ಮರಣೆ ಮಾಡಿದ್ದಾರೆ. ಏನು ಮಾರ್ಗದರ್ಶನ ಪಡೆಯಬೇಕು ಅಂತ. ಮಾರ್ಗದರ್ಶನ ಪಡೆಯಬೇಕು ಅಂತ ಹೇಳಿ ವಿದುರನಿಗೆ ಕರೀತಾರೆ. ವೇದವ್ಯಾಸರಿಗೆಲ್ಲ ವಿದುರನನ್ನು ಕರೀತಾನೆ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಚಾಂಡಾಲ ಚೌಕಳಿ ಅವರನ್ನು ಕರೀತಾನೆ. ಈಗೇನು ಮಾಡಬೇಕು? ಕೃಷ್ಣ ಅಂತೂ ನಮ್ಮ ವಶ ಆಗಲಿಲ್ಲ. ಈಗ ನೀವು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರಿಂದ ಸಿಟ್ಟಿಗೆ ಬಂದು ಹೋಗಿದ್ದಾನೆ. ಯುದ್ಧ ನಿಶ್ಚಿತ. ಪಾಂಡವರ ಪಕ್ಷದಲ್ಲಿ ಸ್ವತಃ ಭೀಮ ಬಹಳ ಪರಾಕ್ರಮಿ. ಭೀಮ, ಅರ್ಜುನ, ದೃಪದ ರಾಟ ಇತ್ಯಾದಿ ಎಲ್ಲ ಪಕ್ಷಗಳು ಅವರ ಪಟ್ಟದಲ್ಲಿವೆ. ನಮ್ಮ ಸಾಕಷ್ಟು ಹಾನಿ ಆಗ್ತದೆ. ಈ ಯುದ್ಧ ನಿಲ್ಲಿಸಬೇಕಾದ್ರೆ ಏನು ಮಾಡಬೇಕು? ನೀವು ಮಾರ್ಗದರ್ಶನ ಮಾಡಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಆಗ ವಿದುರ ಹೇಳ್ತಾನೆ, ಅಣ್ಣ ನೀನು ನಾನು ಬೇಕಾದಷ್ಟು ಸಲ ಸಜೆಷನ್ ಕೊಟ್ಟಿದ್ದೇನೆ. ಬೇಕಾದಷ್ಟು ಸಲ ಕೌರವರ ಕುಲಕ್ಕೆ ಉಪಕಾರವಾಗುವಂಥ ವಿಚಾರವನ್ನು ತಿಳಿಸಿದ್ದೇನೆ. ಆದರೆ ಅಣ್ಣ ಯಾವ ಮಾತು ಕೇಳಲಿಲ್ಲ ನೀನು. ಈಗ ನೀನು ಕೊನೆಗೊಂದಾದ ಮಾತು ಹೇಳ್ತೇನೆ. ನಿನ್ನ ತಲೆ ಮೇಲೆ ಕಿರೀಟ ಇದೆಯಲ್ಲ, ಅಂದರೆ ಈ ರಾಜ್ಯದ ಅಧಿಕಾರ ಇದೆಯಲ್ಲ, ಇದು ಪಾಂಡುರಾಜನ ಸಿಂಹಾಸನ. ಪಾಂಡುರಾಜನ ಬದಲಿಗೆ ಹೋಗುವಾಗ ಅಣ್ಣ ನಾ ಬರುವವರೆಗೂ ರಾಜ್ಯ ನೋಡಿಕೊ ಅಂತೇಳಿ ನಿನಗೆ ಹೇಳಿದ್ದ. ನೀನು ಕೇರ್ ಟೇಕರ್ ರಾಜನಾಗಿದ್ದೆ. ಆದರೆ ನೀನು ನಾನೇ ರಾಜ ಅಂತ ವ್ಯವಹಾರ ಮಾಡಿದೆ. ನಿನ್ನ ಮಗನಿಗೆ ಪಟ್ಟಾಭಿಷೇಕ ಯುವರಾಜನನ್ನಾಗಿ ಮಾಡ್ತಕ್ಕಂಥ ಅಧಿಕಾರ ನನಗೆ ಇರಲಿಲ್ಲ ಅಣ್ಣ. ಆದರೂ ನಿನ್ನ ಮಗನಿಗೆ ಅಧಿಕಾರಿ ಅಂತಕೊಂಡಂತನ್ನೋ ರೀತಿಯಿಂದ ಅಧಿಕಾರವನ್ನು ಕೊಟ್ಟೆ. ಈಗ ಒಂದೇ ಒಂದು ಉಪಾಯ ಉಳಿದಿದೆ. ನಡಿ, ನಾನು ನಿನ್ನ ಜೊತೆಗೆ ಬರ್ತೇನೆ. ನಿನ್ನ ತಲೆ ಮೇಲೆ ಕಿರೀಟ ತೆಗಿ, ಹೋಗಿ ಧರ್ಮರಾಜನ ಹತ್ರ ಭೇಟಿಯಾಗೋಣ. ಧರ್ಮರಾಜ,
ನೋಡಪ್ಪ, ಯುದ್ಧ ಬೇಡ, ಈ ಏನು ರಾಜಸಿಂಹಾಸನ ಇದೆ, ನಿಮ್ಮಪ್ಪನ ಸಿಂಹಾಸನ ಹಸ್ತಿನಾವತಿ, ಅದರ ಮೇಲೆ ರಾಜನಾಗು, ಜವಾಬ್ದಾರಿ ತೆಗೆದುಕೋ, ನಾವು ದೇವರ ಭಜನೆ ಮಾಡ್ತಾ ಚಿಂತನೆ ಮಾಡ್ತಾ ವೇಳೆ ಕಳೆಯೋಣ ಅಂತ ಹೇಳಿ ಕಿರೀಟ ಸಹಿತ ರಾಜ್ಯವನ್ನು ಒಪ್ಪಿಸಿದರೆ ಮಾತ್ರ ಈ ಯುದ್ಧ ನಿಲ್ತದೆ. ಇಲ್ಲದೆ ಇದ್ದರೆ ನಿನ್ನ ಮಕ್ಕಳೆಲ್ಲರೂ, ನಿನ್ನ ವಂಶವೆಲ್ಲೂ ನಾಶವಾಗ್ತದೆ. ಆನಂತರ ನನಗೆ ಗೊತ್ತಿದೆ, ನನ್ನ ಈ ವಿಚಾರ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ನಿನ್ನ ಮಗ ದುರ್ಯೋಧನ, ದುಶ್ಯಾಸನ, ಆ ಕರ್ಣ, ಶಕುನಿ, ಚಾಂಡಾಲ್ ಚೌಕಳಿ, ಅವರು ಒಪ್ಪೋದಿಲ್ಲ. ಅವರಿಗೆ ತಾವು ನಾಶವಾಗಬೇಕು, ಇನ್ನೊಬ್ಬರಿಗೆ ನಾಶ ಮಾಡಬೇಕು ಅಂತ ದುರ್ಬುದ್ಧಿ ಇದೆ. ಅಣ್ಣ, ನಾನು ಮಹಾಬಲಿಷ್ಠನಾಗಿದ್ದೇನೆ. ನೀನು ಕುರುಡನಾದರೂ ಕೂಡ ಒಂದೊಂದು ಭುಜದಲ್ಲಿ 10,000 ಆನೆಗಳ ಬಲ ನಿನ್ನ ಹತ್ರ ಇದೆ. ಆದ್ದರಿಂದಾಗಿ ವಿದುರ ಹಾಗೆ ಮಾಡುವಂತ ಅನುಜ್ಞೆ ಕೊಡು ಸಾಕು. ಈ 4 ಜನರನ್ನು ಹೆಡಮುರಿಗೆ ಕಟ್ಟಿ ಕಾರಾಗೃಹದಲ್ಲಿ ಹಾಕಿ ಪಾಂಡವರನ್ನು ಕರೆದು ರಾಜ್ಯ ಒಪ್ಪಿಸ್ಬಿಡೋಣ. ಆಗ ಮಾತ್ರ ಯುದ್ಧ ನಿಲ್ತದೆ, ಇಲ್ಲದೇ ಇದ್ರೆ ಯುದ್ಧ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಈ ಮಾತು ಕೇಳಿ ದುರ್ಯೋಧನಿಗೆ ಬಹಳ ಸಿಟ್ಟು. ತನ್ನ ಎದುರಿಗೇನೆ ತಮ್ಮ ಚಿಕ್ಕಪ್ಪ ಚಾಂಡಾಲ ಚೌಕಳಿಯಿಂದ ತಮ್ಮನ್ನು ಕರೆದಿದ್ದಾನೆ, ತಡೆದುಕೊಳ್ಳಕ್ಕಾಗಲಿ. ಆ ಕಾಲಕ್ಕೆ ಅವನು ಹೇಳ್ತಾನೆ, ಅಪ್ಪ, ಕೈಯೇನ ಮತ್ರೋಪಜುಹಾವ, ಇವನನ್ನು ಇಲ್ಲಿ ಯಾಕೆ ಕರೆದೆ? ನಾವು ಕೊಟ್ಟ ಸಂಬಳದಿಂದ ಉಪಜೀವನ ಮಾಡಿಕೊಂಡು ನಮ್ಮ ಸೇವಕನಾಗಿರುವುದು ಬಿಟ್ಟು ನಮ್ಮ ವಿರುದ್ಧ ಮಾತನಾಡಿದ ಪಾಂಡವರ ಪರವಾಗಿ ಮಾತನಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಯಾರೆಲ್ಲ ಸೇವಕರು ಬನ್ನಿ, ಇವನನ್ನು ಚೆಂಡು ಹಿಡಿದು ಹೊರಗೆ ಹಾಕಿ, ಚೆಂಡು ಹಿಡಿದು ಕುತ್ತಿಗೆ ಹಿಡಿದು ಹೊರಗೆ ಹಾಕೋದು ಅಂತ ಹೇಳ್ತಾನೆ. ಚಿಕ್ಕಪ್ಪ, ನಮ್ಮನ್ನು ಕಟ್ಟಿ ಹಾಕ್ತೀಯ? ನಿನ್ನೆ ಹೊರಗೆ ಹಾಕ್ತೇನೆ, ನಿನಗೆ ಈ ರಾಜ್ಯದಿಂದ ಹೊರಗೆ ಹಾಕ್ತೇನೆ, ನೀನು ನಮಗೇನು ಬೇಕಾಗಿಲ್ಲ. ಆನಂತರ ಪಾಂಡವರ ಪಕ್ಷಿ ಆದಂಥ ಸರ್ವತಾಮ ಬೇಕಾಗಿಲ್ಲ, ಏನೋ ಹಿರಿಯ ಅಂತ ತಿಳ್ಕೊಂಡಂತೇಳಿ ನಿನ್ನ ಹತ್ರ ನಾವು ಮಾರ್ಗದರ್ಶನಕ್ಕೆ ಬರ್ತಾ ಇದ್ದೆವು. ಆದ್ದರಿಂದಾಗಿ ಸೇವಕರನ್ನು ಕರೆದು ಕುತ್ತಿಗೆ ಹಿಡಿದು ನಿಬತ್ತೇನೆ, ನನಗೆ ಹೊರಗೆ ಹಾಕ್ಬಿಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಈ ಮಾತನ್ನು ಕೇಳಿ ವಿದುರ ಗಟ್ಟಿಯಾಗಿ ನಿಂತ್ಕೊಂಡು ಹೇಳ್ದ, ದುರ್ಯೋಧನ, ಕರಿ, ಯಾರು ನನ್ನ ಒಂದು ಕೂದಲನ್ನ ಲಾಳಗಟ್ಲಿಕ್ಕೆ ಆಗ್ತದ ನಾನು ನೋಡಿಬಿಡ್ತೇನೆ. ನೀವು ಬರೀ ದೊಡ್ಡ ಹತ್ರ ಮಾತಾಡ್ತೇನೆ, ನನ್ನಲ್ಲಿ ಸ್ವಾಭಾವಿಕವಾದಂಥ ಶಕ್ತಿ ಇದೆ. ಇನ್ನು ಏನು ಹೇಳಿದೆ? ನಮ್ಮನೆ ಅನ್ನ ಉಂಡುಕೊಂಡು ಬಿದ್ದಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ನಿಮ್ಮನೆ ಅನ್ನ ಇದ್ಕೊಂಡು ಬಿದ್ದೇ ಇಲ್ಲ ನಾನು, ನಿಮ್ಮ ರಾಜಮಹಲ್ನಲ್ಲಿ ಇಲ್ಲೇ ಇರಲ್ಲ. ನಾನು ಗಂಗಾ ನದಿ ಹತ್ರ ಒಂದು ಗುಡಿಸಲು ಕಟ್ಟಿಕೊಂಡು ಸುತ್ತಲೂ ತರಕಾರಿ ಹಣ್ಣು ಬೆಳೆಸ್ಕೊಂಡು ಅದರಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದೆ. ಕೇವಲ ನಿಮ್ಮ ಹಸ್ತಿನಾವತಿಗೆ ನಾನು ಮಂತ್ರಿ, ಮುಖ್ಯ ಮಿನಿಸ್ಟರ್, ನಾನು ಮಂತ್ರಿ. ಆದರೆ ನಿಮ್ಮ ಒಂದು ದಿವಸ ನಿಮ್ಮ ಮನೇಲಿ ಊಟ ಮಾಡಿಲ್ಲ ನಾನು, ನೆನ್ಪಿಟ್ಟು. ನಿನ್ನ ಅನ್ನದ ಋಣ ನನಗಿಲ್ಲ. ಆನಂತರ ಹೊರಗೆ ಹೋಗು ಅಂತ ಇದ್ದ ಇಲ್ಲಿ. ಇದರಲ್ಲಿ 1/3 ಅಂಶ ಅಂತ ತಿಳ್ಕೊಂಡಂತೇನಿದೆ ಹಸ್ತಿನಾವತಿ ಸಂಪತ್ತಿಯಲ್ಲಿ, ಅದಕ್ಕೆ ನಾನು ಉತ್ತರಾಧಿಕಾರಿ. ಯಾಕೆ? ನಾನು ಪಾಂಡುರಾಜನ ತಮ್ಮ, ಧೃತರಾಷ್ಟ್ರನಿಗೂ ತಮ್ಮ. ಆದ್ದರಿಂದಾಗಿ ನನಗೆ ನನ್ನ ಭೂಮಿಯಲ್ಲಿ ನಾನು ನಿಂತಿದ್ದೇನೆ, ನೀವು ಯಾರೂ ನನ್ನ ಕೈ ಹತ್ತಲಿಕ್ಕೆ ಆಗೋದಿಲ್ಲ, ಸುಮ್ಮನಿರು ಅಂತ ತಿಳ್ಕೊಂಡಂತೇಳಿ ವಿದುರ ಸಿಟ್ಟಿಗೆ ಬಂದು ದುರ್ಯೋಧನನ್ನು ಕೂಡಿಸಿದ್ದಾರೆ. ಅವಾಗ ಮುಂದೇನು ಮಾಡಬೇಕು ಅಂತ ಧೃತರಾಷ್ಟ್ರ ಚಿಂತಾಕ್ರಾಂತನಾದಾಗ ಆಗ ದುರ್ಯೋಧನ ಕೇವಲ ಅಣ್ಣನಿಗೋಸ್ಕರ, ಅಣ್ಣನಿಗೆ ಯಾರು ಹಿತಕರ ಇಲ್ಲ,
ಆಗಾಗ ಬರ್ತಕ್ಕಂಥ ಸಮಸ್ಯೆಯನ್ನು ದೂರ ಮಾಡಬೇಕು ಅಂತೇಳಿ ನಾನು ನಿಮ್ಮ ರಾಜ್ಯದ ಮಹಾಮಂತ್ರಿ ಆಗಿದ್ದೆ ಹೊರತು ನನ್ನ ಸ್ವಾರ್ಥಕ್ಕೆ ಆಗಿರಲಿಲ್ಲ. ನೀನು ಕೊಡುವ ಮಂತ್ರಿ ಪದ ಯಾರು? ನನಗೇನು? ನಿಮ್ಮ ಅಪ್ಪನಿಗೆ, ಪಾಂಡವರಿಗೆ ಈ ರಾಜ್ಯದಲ್ಲಿ ಎಷ್ಟು ಹಕ್ಕು ಇದೆ ನನಗೂ ಇದೆ. ಯಾಕೆ ನಾನು ಮೂರನೇವ, 3 ಮಂದಿಯಲ್ಲಿ ಸಂಪೂರ್ಣ ದೇಶ ಹಂಚೆ ಪಡಬೇಕು. ಅದರಿಂದಾಗಿ ನಾನು ಚೆಂಡಿಡೋದು ಹೊರಗೆ ಹಾಕ್ತೇನೆ, ಹೊರಗೆ ಬಿಸಾಕ್ತೇನೆ, ಇವೆಲ್ಲ ಮಾತು ನೀನು ಶೋಭಿಸೋದಿಲ್ಲ. ನಾನು ಇಲ್ಲಿಂದ ಹೊರಟೋಗ್ತೇನೆ, ನಾನೇ ಹೊರಟೋಗ್ತೇನೆ, ನೀನು ಹೋಗಿ ಕಾಣಲಿಲ್ಲ. ತೀರ್ಥಯಾತ್ರೆ ಹೊರಟೋಗಿ ನೀವು ನಾನು ನನಗೆ ನನ್ನ ಅವಶ್ಯಕತೆ ಪಾಂಡವರಿಗೆಲ್ಲ, ಪಾಂಡವರು ಸಮರ್ಥರು. ನನಗೆ ನಿನ್ನ ಪಕ್ಷದಲ್ಲಿ ನಿಂತ್ಕೊಂಡು ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ. ಆದ್ದರಿಂದಾಗಿ ನಾನು ತೀರ್ಥಯಾತ್ರೆ ಹೊರಡ್ತೀನಿ ಅಂತ ಹೊರಟೇ ಬಿಟ್ಟು ವಿದುರ. ಅಲಕ್ಷಲಿಂಗ ಅವಧೂತ ವೇಷ ಅಂತೇಳಿ ವರ್ಣನೆ ಬರ್ತದೆ. ತನ್ನ ವೇಷ ಮರೆಸಿಕೊಳ್ಳೋದಕ್ಕೋಸ್ಕರ ತನ್ನ ಎಲ್ಲ ಸಿರಿವಂತಿಗೆ ಬಟ್ಟೆ ತೆಗೆದಲ್ಲಿ ಹಾಕಿಬಿಟ್ಟಿದ್ದಾನೆ. ಸಾಮಾನ್ಯ ಒಂದು ಪಂಚ ಉಟ್ಕೊಂಡಿದ್ದಾನೆ, ಒಂದು ಉತ್ತರೀಯ ವಸ್ತ್ರ ಹೊಸ ಉಟ್ಕೊಂಡಿದ್ದಾನೆ ಅಷ್ಟೇ. ಕೃಷ್ಣ ತನ್ನ ಜೊತೆಗೆ ಹೋಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ವಸ್ತುಗಳು ಇಷ್ಟೇ. ತನ್ನ ಪರಿಚಯ ಹತ್ತಬಾರ್ದು. ಪರಿಚಯ ಹತ್ತಿರ ಹೋದಲ್ಲ, ಓ ವಿದುರ ಮಹಾರಾಜ್, ವಿದುರ ನ್ಯೂ ಫಸ್ಟ್ ಅಂತ ತಿಳ್ಕೊಂಡು ಅಂತೇಳಿ ನಿಯಮವನ್ನು ಮುರಿದು ನನಗೆ ಸಹಾಯ ಮಾಡ್ತಾರೆ, ಅದು ನನಗೆ ಬೇಕಾಗಿಲ್ಲ ಅಂತೇಳಿ ತಲೆ ಮರೆಸಿಕೊಂಡು, ಅಂದರೆ ವೇಷ ಮರೆಸಿಕೊಂಡು, ತನ್ನ ಪರಿಚಯ ಯಾರಿಗೂ ಹತ್ತಲಾರದಂತೆ ಒಂದು ಮಂದಿರದಲ್ಲಿ ಆಶ್ರಯ ಪಡಿತಾನೆ. ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದ. ಹೋಗುವಾಗ ವಿದುರ ತನ್ನ ಧನುಷ್ಯನ್ನು ಮುರಿದು ಹೋಗ್ತಾನೆ, ಶಸ್ತ್ರ ಸನ್ಯಾಸ ಮಾಡಿ ಹೋಗ್ತಾನೆ. ಹೀಗೆ ತೀರ್ಥಯಾತ್ರೆ ಕ್ರಮವಾಗಿ ಅವನು ಮುನ್ನಡೆದಾಗ ಪ್ರಯಾಗದಲ್ಲಿ ಕೃಷ್ಣನಿಂದ ಕಳಿಸಲ್ಪಟ್ಟ ಉದ್ದವನು ಬದಲಿಕ್ಕೆ ಹೊರಟಿದ್ದ ಪ್ರಯಾಗ್ ಮುಖಾಂತರ. ಇವನು ಕೂಡ ಅಲ್ಲಿಗೆ ಬಂದಿದ್ದಾನೆ. ಪರಸ್ಪರ ಭೇಟಿಯಾಗಿದೆ, ಬಹಳ ಸಂತೋಷ ಆಯಿತು. ಇಬ್ಬರೂ ಶ್ರೀಕೃಷ್ಣನ ಪರಮ ಭಕ್ತರು. ಉದ್ದವನಿಗೂ ವಿದುರಿಗೂ ಭೇಟಿಯಾಗಿದೆ, ಬಹಳ ಸಂತೋಷ ಆಯಿತು. ಪರಸ್ಪರ ಯೋಗಕ್ಷೇಮ ಮಾತನಾಡಿದರು. ವಿದುರ ಕೇಳ್ತಾನೆ, ಮೈತ್ರೇಯರೇ, ಸ್ವಲ್ಪ ಉದ್ದವ, ನಾನು ವಿಚಿತ್ರ ದೃಶ್ಯ ಇವತ್ತು ಕಾಣ್ತಾ ಇದ್ದೇನೆ. ಕೃಷ್ಣ ಎಲ್ಲಿ ಅಂತ ಕೇಳಿದ. ಇಲ್ಲ, ಕೃಷ್ಣ ಬಂದಿಲ್ಲ ಅಂತ ತಿಳ್ಕೊಂಡಂತವನು ಹೇಳ್ದ. ಕೃಷ್ಣ ಬಂದಿಲ್ಲ, ಇದು ಹೇಗೆ ಸಾಧ್ಯ? ನಾನು ಎಂದಿನಿಂದ ನೋಡ್ತಾ ಇದ್ದೇನೆ, ಕೃಷ್ಣನ ಜೊತೆಗೆ ಉದ್ದವನ ಜೊತೆಗೆ ಕೃಷ್ಣ. ನೀನು ಒಂದು ನಿಮಿಷವೂ ಕೂಡ ಕೃಷ್ಣನನ್ನು ಬಿಟ್ಟು ಬಂದಿರತಕ್ಕಂಥವನಲ್ಲ, ಎಲ್ಲಿ ಹೋದಂತಕ್ಕಂಥವನಲ್ಲ. ಇಬ್ಬರು ಯಾವಾಗಲೂ ಜೋಡಿ ಜೋಡಿ ಇರತಕ್ಕಂಥವ್ರು. ಕೃಷ್ಣನಿಗಿಂತ 5 ವರ್ಷ ದೊಡ್ಡವ ನೀನು. ಇವತ್ತು ಕೃಷ್ಣನನ್ನು ಬಿಟ್ಟು ಹೊರಟಿದ್ದೀಯಲ್ಲ, ಹೇಗೆ ಸಾಧ್ಯ ಆಯ್ತು ನಿನಗೆ? ಅವನಿಗಿಂತ 5 ವರ್ಷ ದೊಡ್ಡವನಾಗಿ ಕೃಷ್ಣ ಅವತಾರ ತೆಗೆದುಕೊಂಡು ದಿವಸದಿಂದ ಅವನ ಸೇವೆ ಮಾಡಿರ್ತಕ್ಕಂಥ ಪರಮ ಭಕ್ತ ನೀನು. ಇವತ್ತು ಕೃಷ್ಣನ್ ಬಿಟ್ಟು ಏಕೆ ಹೋಗಿ ಹೊರಟಿದ್ದಿ? ಸಂದರ್ಭ ಏನು? ಉದ್ದವ ಹೇಳ್ದ, ನಾನು ಕೃಷ್ಣನ್ ಬಿಟ್ಟು ಹೊರಟಿಲ್ಲ, ಕೃಷ್ಣನ ಜೊತೆಗೆ ಹೊರಟಿದ್ದೇನೆ. ವಿದುರಂದ, ಎಲ್ಲಿ ಕೃಷ್ಣ? ನಿನ್ನ ಬಾಜುಕೆಲ್ಲಿ ಕಾಣಿಸ್ತಾ ಇಲ್ಲ, ಹಿಂದೆ ಕಾಣಿಸ್ತಾ ಇಲ್ಲ, ಮುಂದೆ ಕಾಣಿಸ್ತಾ ಇಲ್ಲ. ಅಲ್ಲಪ್ಪ, ನನ್ನ ಹೃದಯ ಮಂದಿರದಲ್ಲಿದ್ದಾನೆ ಕೃಷ್ಣ. ಇವೆಲ್ಲ ವ್ಯವಹಾರದ ಮಾತಿಲ್ಲ, ವ್ಯವಹಾರದೆಲ್ಲ ಸತ್ಯ ಮಾತು. ಯಾವಾಗ ಶ್ರೀಕೃಷ್ಣ ನನಗೆ ಹೋಗು ಅಂತ ತಿಳ್ಕೊಂಡು ಅಂತ ಹೇಳಿದ, ಆಗ ನಾನು ಹೇಳಿದೆ, ಕೃಷ್ಣ ನಿನ್ ಬಿಟ್ಟು ನಾನು ಇರೋದಿಲ್ಲ. ನೀನು ಬಂದ್ರೆ ನೀನು ಜೊತೆಗೆ ಬರಬೇಕು,
ಇಲ್ಲ ನೀನಿದ್ದಲ್ಲಿ ನಾನು ಇರ್ತೇನೆ ಅಂತ ಹಠ ಮಾಡಿದೆ. ಆದರೆ ನನ್ನನ್ನು ಬದಲಿ ಕಳಿಸೋದು ಕೃಷ್ಣನ ಅಭಿಪ್ರೇತ. ಮುಂದೆ ಕೃತಿಯುಗಕ್ಕೆ ನಾನು ಬೇಕಂತ. ಆಗ ಕೃಷ್ಣ ಹೇಳಿದ, ಒಂದು ಉಪಾಯ ಮಾಡ್ತೇನೆ ಉದ್ಧವ, ನಿನಗೆ ಸಂಪೂರ್ಣ ಭಾಗವತವನ್ನು ಉಪದೇಶ ಮಾಡ್ತೇನೆ. ಭಾಗವತ ಅಂತ ತಿಳ್ಕೊಂಡಂತಂದ್ರೆ ಅದೊಂದು ಪುಸ್ತಕ ಅಷ್ಟೇ ಅಲ್ಲ. ಭಾಗವತ ಅಂತಂದ್ರೆ ಅದರಲ್ಲಿದ್ದ ಕಪ್ಪು ಅಂಕೆ ಇಂಕ್ನಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಸಾಲುಗಳಲ್ಲ. ಪ್ರತಿ ಶಬ್ದದಲ್ಲಿಯೂ ನಾನಿದ್ದೇನೆ. ಇಯಂ ಶಾಬ್ದಮಯಿ ಮೂರ್ತಿ, ಶಬ್ದ ರೂಪದಿಂದ ಇರತಕ್ಕಂಥ ನನ್ನೊಂದು ಪ್ರತಿಮೆ ಭಾಗವತ. ಭಾಗವತ ನಮ್ಮ ಮನೆಯಲ್ಲಿ ಇದೆ ಅಂತಂದ್ರೆ ಕೃಷ್ಣ ನಮ್ಮಲ್ಲಿದ್ದಾನೆ, ನಮ್ಮ ಮನೆಯಲ್ಲೇ ಇದ್ದಾನೆ. ದೂರದಲ್ಲಿ ಆ ಕೃಷ್ಣನ ಹುಡುಕುವ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ನಿನಗೆ ಭಾಗವತ ಉಪದೇಶ ಮಾಡ್ತೇನೆ. ಭಾಗವತನ ಹೃದಯದಲ್ಲಿ ನೆನಪಲ್ಲಿ ಇಟ್ಟುಕೋ, ನಾನು ನಿನ್ನ ಜೊತೆಗೆ ಇದ್ದಂತೆ ಬದ್ರಿಗೆ ಹೋಗು ಅಂತ ತಿಳ್ಕೊಂಡು ಹೇಳಿದೆ. ಇದು ಹೌದಾ? ಭಾಗವತ ರೂಪದಿಂದ ಕೃಷ್ಣ ನಿನ್ನಲ್ಲಿದ್ದಾನೆ ಸನ್ನಿಹಿತನಾಗಿ. ಆದರೆ ಉದ್ಧವ ಕೆಲಸ ಮಾಡು, ನಾನು ಕೂಡ ಶಸ್ತ್ರನ್ಯಾಸ ಮಾಡಿ ಬಂದಿದ್ದೇನೆ. ನಾನು ಕೂಡ ಬದಲಿಗೆ ಹೊರಟಿದ್ದೇನೆ, ನೀನು ಬದಲಿಗೆ ಹೊರಟಿದೆ. ನಿನಗೂ ಗಡಿಬಿಡಿ ಇಲ್ಲ, ನನಗೂ ಗಡಿಬಿಡಿ ಇಲ್ಲ. ಅದರಿಂದ ನಾನು ಕೂತ್ಕೊಳ್ತೇನೆ ಇಲ್ಲೇ ತ್ರಿವೇಣಿ ಸಂಗಮದಲ್ಲಿ, ಪ್ರಯಾಗದಲ್ಲಿ. ಇಲ್ಲಿರ್ತಕ್ಕಂಥ ಆ ಪರಮಾತ್ಮನ ಸನ್ನಿಧಾನದಲ್ಲಿ, ವೇಣಿ ಮಾಧವನ ಸನ್ನಿಧಾನದಲ್ಲಿ ನನಗೆ ಭಾಗವತವನ್ನು ಹೇಳು ಅಂತ ತಿಳ್ಕೊಂಡು ಅಂತೇಳಿ ಆಗ್ರಹ ಮಾಡಿದಾಗ, ಆಗ ಉದ್ಧವ ಹೇಳ್ತಾನೆ, ನೋಡಪ್ಪ, ನಾನು ನಿನಗೆ ಹೇಳೋದಿಲ್ಲ. ನಿನಗೆ ಮೈತ್ರೇಯರು ಹರಿದ್ವಾರಕ್ಕೆ ಹೋಗು, ಅಲ್ಲಿ ಮೈತ್ರೇಯರು ದಾರಿ ಕಾಯ್ತಾ ಇದ್ದಾರೆ. ವಿದುರ ಈಗ ಬರ್ತಾನೆ, ಅವನಿಗೆ ನಾನು ಭಾಗವತ್ ಉಪದೇಶ ಮಾಡಬೇಕು ಅಂತ ದಾರಿ ಕಾಯ್ತಾ ಇದ್ದಾರೆ, ಅಲ್ಲಿಗೆ ಹೋಗು. ಉದ್ಧವ ಅಂತಾನೆ, ನೋಡಪ್ಪ, ನೀನು ಮಂತ್ರಿ, ನಾನು ಮಂತ್ರಿ, ನೀನು ಪಾಲಿಟಿಷಿಯನ್, ನಾನು ಪಾಲಿಟಿಷಿಯನ್. ನನಗೆ ಭಾಗವತನ ಹೇಳೋದು ನಿನ್ನ ಮನಸ್ಸಿಲ್ಲ ಅಲ್ಲ, ಅಷ್ಟೇ, ಅದು ಹೇಳ್ಬಿಡಲ್ಲ. ವಿದುರ, ನಿನಗೆ ನಾನು ಭಾಗವತ ಹೇಳೋದಿಲ್ಲ. ನೀನು ಎಷ್ಟಾದರೂ ಕೂಡ ದಾಸಿ ಪುತ್ರ, ಶೂದ್ರನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ನಿನಗೆ ಭಾಗವತ ಕೇಳುವ ಅಧಿಕಾರ ಎಲ್ಲಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹೇಳ್ಬಿಡಲ್ಲ. ನೀವು ಅಲ್ಲಿ ಹೋಗು, ಇವ್ರ ಹತ್ರ ಹೋಗ್ತಾ ನೀನು ಕೊಡೋದಿಲ್ಲ ಅಂತ ಹೇಳ್ಬಿಡು ಸಾಕು. ಆದ್ದರಿಂದಾಗಿ ಇದು ಸುಮ್ಮನೆ ಮರೆಮಾಚೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಯಾಕೆ ಹೇಳ್ತಾ ಇದ್ದೀರಿ? ಈ ಮಾತು ಕೇಳಿ ಉದ್ಧವನ ಕಣ್ಣಲ್ಲಿ ನೀರು ಬಂತು. ಉದ್ಧವ ಅಂತಾನೆ, ಹಾಗಿಲ್ಲಪ್ಪ, ನೀನು ಶೂದ್ರ ಪುತ್ರ, ಅಯೋಗ್ಯ, ಭಾಗವತ ಅನಧಿಕಾರಿ ಅಂತಿಕೊಂಡು ನಾನು ಬಾಯಿ ಅಂತ ಅಂತಿಕೊಂಡು ಅಂತಂದ್ರೆ ನನಗೂ ದೋಷ ಬರ್ತದೆ. ನೀನು ಭಗವಂತನ ಪರಮ ಭಕ್ತ, ಎಲ್ಲರಿಗೂ ಬಹಳ ಬೇಕಾದವ. ಹಾಗಾದ್ರೆ ಭಾಗವತ ಹೇಳು, ನಾನು ಹೇಳು ಇತಿಹಾಸ ಹೇಳ್ತೇನೆ ಕೇಳು. ಯಾವಾಗ ಶ್ರೀಕೃಷ್ಣ ನನಗೆ ಉದ್ಧವನಿಗೆ ಸಂಪೂರ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ, ಅದರ ಸಾರವೇ ಮುಂದೆ 11ನೇ ಸ್ಕಂದದಲ್ಲಿ ಬರ್ತದೆ. ಅವನು ನನಗೆ ಕೃಷ್ಣ ಭಾಗವತನ ಉಪದೇಶ ಮಾಡುವಾಗ ಮೈತ್ರೇಯ ಋಷಿಗಳು ಕೂಡ ಅಲ್ಲಿಗೆ ಬಂದರು. ನನ್ನ ಜೊತೆ ಕೂತ್ಕೊಂಡು ಪೂರ್ತಿ ಭಾಗವತವನ್ನು ಕೃಷ್ಣನ ಮುಖದಿಂದ ಕೇಳಿದ್ದಾರೆ. ನಾನು ಅವರಿಬ್ಬರು ಕೃಷ್ಣನ ಮುಖದಿಂದ ಡೈರೆಕ್ಟ್ ಭಗವಂತನ ಮುಖದಿಂದಲೇ ಭಾಗವತವನ್ನು ಕೇಳಿದ ವ್ಯಕ್ತಿಗಳು ನಾವು. ಭಾಗವತ ಹೇಳೋದು ಮುಗಿದ ಮೇಲೆ ಕೃಷ್ಣ ನಾವು ಯಾವಾಗ ಹೊರಟು ನಿಂತೇವೆ ಆವಾಗ ಮೈತ್ರೇಯರ ಕರೆದು ಹೇಳ್ತಾನೆ, ಮೈತ್ರೇಯರೇ, ನಾನು ಕೇವಲ ನಿಮಗೋಸ್ಕರ ಈ ಭಾಗವತ ಹೇಳಿಲ್ಲ. ನೀವು ಯೋಗ್ಯರು, ನಿಮಗೆ ಉದ್ಧಾರ ಆಗಲಿ ಅಂತ ಹೇಳಿದ್ದೇನೆ, ಉದ್ಧಾರ ಆಗ್ತೀರಿ. ಆದರೆ ಕೇವಲ ನಿಮ್ಮನ್ನು ಉದ್ದೇಶಿಸಿ ಹೇಳಿಲ್ಲ. ನನ್ನ ದೃಷ್ಟಿ ಉದ್ದೇಶ ಬೇರೆ ಇದೆ. ಹರಿದ್ವಾರಕ್ಕೆ ಹೋಗ್ರಿ. ಹರಿದ್ವಾರದಲ್ಲಿ ನನ್ನ ಪರಮ ಭಕ್ತ ವಿದುರ ಬರ್ತಾನೆ. ಪರಮ ಭಕ್ತ ವಿದುರ ಬರ್ತಾನೆ. ಅವನಿಗೆ
ಭಾಗವತ ಉಪದೇಶ ಮಾಡಿದ ನಂತರ ನೀವು ಬೇರೆ ಕಡೆ ಹೋಗಿ ಅಂತ ಹೇಳಿದ್ದಾನೆ. ವಿದುರ ಕೇಳ್ತಾ ಇದ್ದಾನೆ, ದೇವರು ನನ್ನ ನೆನಪು ಮಾಡಿಕೊಂಡ ಅಂತ ಅನ್ನೋದು ನೆನಪಾಯಿತು, ಮೈ ರೋಮಾಂಚನವಾಯಿತು, ಕಣ್ಣಿನಿಂದ ಆನಂದಾಶಗಳು ಸುರಲಿಕ್ಕೆ ಪ್ರಾರಂಭ ಆದವು. ಆಗ ವಿದುರ ಅಂತಾನೆ, ಮೈತ್ರೇಯರೇ ಇನ್ನೊಮ್ಮೆ ಹೇಳ್ರಿ, ಕೃಷ್ಣ ನನ್ನನ್ನು ಭಕ್ತ ಅಂತ ಕರೆದ್ನೆ, ಕೃಷ್ಣ ನನ್ನನ್ನು ಪರಮ ಭಕ್ತ ಅಂತ ಕರೆದ್ನೆ, ನಿಜ ಹೇಳ್ರಿ ಉದ್ದವ ನಿಜ ಹೇಳಪ್ಪ. ಉದ್ದವ ಹೇಳ್ತಾನೆ, ವಿದುರ ನಿಶ್ಚಯಪ್ಪ, ನಾನೇ ಕೇಳಿದ್ದೇನೆ, ಒಂದ್ಸಲ ಅಲ್ಲ 2 ಸಲ ಹೇಳಿದೆ, ನನ್ನ ಪರಮ ಭಕ್ತ ಹರಿದ್ವಾರಕ್ಕೆ ಬರ್ತಾನೆ, ಭಾಗವತ ಉಪದೇಶ ಮಾಡು, ನನ್ನ ಪರಮ ಭಕ್ತ ಹರಿದ್ವಾರಕ್ಕೆ ಬರ್ತಾನೆ, ಭಾಗವತ ಉಪದೇಶ ಮಾಡು ಅಂತ ತಿಳ್ಕೊಂಡು ಅಂತೇಳಿ 2 ಸಲ ಕೃಷ್ಣ ಹೇಳಿದ್ದಾನೆ. ಈ ಮಾತು ಕೇಳಿದ ಕ್ಷಣಕ್ಕೇನೆ ವಿದುರನ ಮೈ ರೋಮಾಂಚವಾಯಿತು, ಕಣ್ಣಿನಿಂದ ಆನಂದಾಶಗಳು ಸುರಲಿಕ್ಕೆ ಪ್ರಾರಂಭವಾದವು. ದೇವರು ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡಿದ್ದಾನೆ, ನನ್ನನ್ನು ಪರಮ ಭಕ್ತ ಅಂತ ಅಂದಿದ್ದಾನೆ, ಆಯ್ತು, ನನ್ನ ಜೀವನ ಉದ್ಧಾರ ಆಯಿತು. ಇದಕ್ಕಿಂತ ಹೆಚ್ಚೇನು ಬೇಕು? ದೇವರು ನಮ್ಮನ್ನು ಭಕ್ತ ಅಂತ ಸ್ವೀಕಾರ ಮಾಡಿದ ಮೇಲೆ ಮೋಕ್ಷ ನಿಶ್ಚಿತ, ಪರಮಾತ್ಮನ ಸಾನ್ನಿಧ್ಯ ನಿಶ್ಚಿತ, ನನ್ನ ಜೀವನದ ಉದ್ದೇಶ ಪೂರ್ತಿಯಾಯಿತು. ಎಂಥ ಭಾಗ್ಯ ನಂದು, ಎಂಥ ಭಾಗ್ಯ ಅಂತ ಹೇಳ್ತಾ ಆದ ಆನಂದ ತಡೆದುಕೊಳ್ಳಿಕ್ಕಾಗಲಿಲ್ಲ. ಪರಮಾತ್ಮ ಎಷ್ಟು ಉಪಕಾರಿಯಪ್ಪ ನೀನು ಅಂತ ತಿಳ್ಕೊಂಡಂತೇಳಿ ಭಾವ ತುಂಬಿ ಬಂದು ಅಂತಃಕರಣ ಕರೆಗೆ ರುರೋಧ ಪ್ರೇಮ ವಿಫಲ. ಆ ಆನಂದ ತಡೆದುಕೊಳ್ಳಕ್ಕಾಗದೆ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದ. ಸ್ವಲ್ಪ ಆದಮೇಲೆ ಸ್ವಲ್ಪ ಮನಸ್ಸಿನ ಆ ಉದ್ವೇಗ ಕಡಿಮೆ ಆಯಿತು. ನಿಜ ಉದ್ಧವ, ನನಗೆ ಬಹಳ ಸಂತೋಷ ಆಗಿದೆ, ದೇವ್ರು ನನ್ನನ್ನು ಭಕ್ತನ ಸ್ವೀಕಾರ ಮಾಡಿದ್ದಾನಲ್ಲ, ಸಾಕು, ಬರ್ತೇನೆ, ನಾನು ಹರಿದ್ವಾರಕ್ಕೆ ಹೋಗ್ತೇನೆ, ನೀವು ಬದಲಿಗೆ ಹೋಗಿ ಅಂತ ತಿಳ್ಕೊಂಡು ಅಂತೇಳಿ ವಿದುರ ಅಲ್ಲಿಂದ ಹರಿದ್ವಾರಕ್ಕೆ ಓಡಿ ಬಂದ. ಮೈತ್ರೇಯರು ಭಗವದ್ಭಕ್ತರ ಲಕ್ಷಣ ಇದೆ ಇರ್ತದೆ. ಭಗವದ್ಭಕ್ತರಿಗೆ ಊಟ, ನಿದ್ರೆ, ಸಂಪತ್ತು, ಹಣ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಯಾವುದೂ ಬೇಕಾಗಂಗಿಲ್ಲ. ಅವರಿಗೆ ಒಂದೇ ಒಂದು ಉದ್ದೇಶ, ಒಂದೇ ಒಂದು ಗೋಲ್, ದೇವರು ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡಬೇಕು, ಸಾಕು. ದೇವರ ಮನಸ್ಸಿನಲ್ಲಿ ನಮ್ಮ ಅಡ್ಮಿಷನ್ ಆದರೆ ನಾವು ಉದ್ಧಾರ ಆದಂತೆ. ಎಲ್ಲ ಭಕ್ತರ, ಎಲ್ಲ ಸಾಧಕರ ಒಂದೇ ಒಂದು ಉದ್ದೇಶ, ದೇವರು ನೀನು ನನ್ನ ಭಕ್ತ ಅಂತೇಳಿ ಸ್ವೀಕಾರ ಮಾಡಬೇಕು. ಆದ್ದರಿಂದಲೇ ವೇದ ಮಂತ್ರ ಹೇಳ್ತಾರೆ, ಯಮೈ ವೇಷ ವೃಣತೆ ತೇನ ಲಭ್ಯ. ಯಾವನು ಪರಮಾತ್ಮ ಯಾರನ್ನು ಆರಿಸ್ತಾನೆ ನನ್ನ ಭಕ್ತ ಅಂತ ಹೇಳಿ ಅವರಿಗೆ ಮಾತ್ರ ಪರಮಾತ್ಮ ಕಾಣಿಸ್ತಾ, ಅವರಿಗೆ ಮಾತ್ರ ದೃಶ್ಯನಾಗ್ತಾನೆ, ಉಳಿದವರಿಗೆ ಆಗೋದಿಲ್ಲ. ವಿದುರ ಮೈತ್ರೇಯರ ಹತ್ರ ಬಂದ್ರೆ ಮೈತ್ರೇಯರು ಉಪದೇಶ ಮಾಡ್ತಾರೆ. ಆಗ ಮೈತ್ರೇಯರ ಹತ್ರ ಬರ್ತಾನೆ. ಮೈತ್ರೇಯರ ಹತ್ರ, ಬಾಪ ವಿದುರ, ಬಾ, ನಿಂದಾರಿ ಕಾಯ್ತಾ ಇದ್ದೇನೆ ನಾನು, ಕೃಷ್ಣ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ ಅಂತ ಹೇಳಿದಾಗ, ವಿದುರ, ನನಗೆ ಗೊತ್ತಾಯಿತು, ನನಗೆ ಉದ್ದವ ಹೇಳಿದ್ದಾನೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ, ನನ್ನ ಉಪದೇಶ ಮಾಡಿ ಅಂತ. ಮೈತ್ರೇಯರಂತಾರೆ, ಪರಮಾತ್ಮ ಉಪದೇಶ ಮಾಡಿದ ಭಾಗವತ ಒಂದು ಮಧುರವಾದ ಹಣ್ಣು. ವೇದಗಳು ಅಂತನ್ನೋ ವೃಕ್ಷದಲ್ಲಿ, ಆ ಮರದಲ್ಲಿ ಹಣ್ಣಾಗಿರ್ತಕ್ಕಂಥ ಮಾವಿನ ಹಣ್ಣದು ಪೂರ್ತಿ ರಸ ತುಂಬಿದೆ. ನನಗೆ ಪ್ರಾಬ್ಲಮ್ ಎಲ್ಲಿಂದ ಪ್ರಾರಂಭ ಮಾಡಲಿ ಅಂತೇಳಿ ನನಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಇದರ ಒಂದು ಪ್ರಶ್ನೆ ಮಾಡು ತತ್ವಜ್ಞಾನದ ಬಗ್ಗೆ, ಅದರ ಉತ್ತರ ರೂಪದಿಂದ ಭಾಗವತ ಎಲ್ಲಿಂದ ಬರ್ತದೆ ಅದನ್ನು ನಾನು ನಿಮಗೆ ಹೇಳಿ ಪ್ರಾರಂಭ ಮಾಡ್ತೇನೆ. ಹಾಗೆ ವಿದುರ ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಮಗೆಲ್ಲರಿಗೂ ಇರತಕ್ಕಂಥ ಒಂದು ಪ್ರಶ್ನೆ, ಆ ಪ್ರಶ್ನೆಯನ್ನೇ ಮಾಡ್ತಾನೆ ವಿದುರ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ವಾನ್ಯದುಪಾರಮಂ ವಾ. ಪ್ರತಿಯೊಬ್ಬ ಜನರು ವಿಂದೇತ ಭೂಯಸ್ತತ ಏವ ದುಃಖಂ
ಯದತ್ರ ಯುಕ್ತಂ ಭಗವನ್ ವದೇನ್ನಃ. ಮಿತ್ರೇರೆ, ಜಗತ್ತಿನಲ್ಲಿ ಎಲ್ಲರೂ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ನನಗೆ ದುಃಖ ಬೇಕು ಅಂತ ಯಾರೂ ಪ್ರಯತ್ನ ಮಾಡೋದಿಲ್ಲ. ಎಲ್ಲರಿಗೂ ಸುಖ ಬೇಕು. ಹೆಚ್ಚಿನ ಸಂಬಳ ಬೇಕು, ಒಳ್ಳೆ ಮನೆ ಬೇಕು, ಮನೆಯಲ್ಲಿ ಒಳ್ಳೆ ರೀತಿಯಾದಂಥ ಇಂಟೀರಿಯರ್ ಬೇಕು, ಮಕ್ಕಳು ಬೇಕು, ಬಂಧುಗಳು ಬೇಕು, ಬಾಂಧವರು ಬೇಕು. ನಾಳೆ ಮಕ್ಕಳು ದೊಡ್ಡವರಾಗ್ತಾರೆ ಅಂತ ತಿಳ್ಕೊಂಡಂತೇಳಿ ತಾಯಿ ಮಕ್ಕಳನ್ನು ಬೆಳೆಸ್ತಾಳೆ. ಎಲ್ಲರಿಗೂ ಬೇಕು ಸುಖ ಸುಖ ಸುಖ. ಸುಖ ಬೇಡ ಅಂತ ಯಾರು ಅನ್ನೋದಿಲ್ಲ. ಆದರೆ ಜಗತ್ತಿನ ರಿಸಲ್ಟ್ ಮಾತ್ರ ನೋಡಿದರೆ ಒಬ್ಬರಿಗೆ ದುಃಖ, ಒಬ್ಬರಿಗೆ ಸುಖ, ಒಬ್ಬರಿಗೆ ಬಹಳ ಸುಖ, ಒಬ್ಬರಿಗೆ ಏನೂ ಇಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆ, ಅನೇಕ ರೀತಿಯಾದಂಥ ದುಃಖಗಳು, ಅನೇಕ ರೀತಿಯಾದ ಸಮಸ್ಯೆಗಳು. ಸುಖ ಬಯಸಿ ಪ್ರಯತ್ನ ಮಾಡಿದರೂ ಸಹ ಕಂಪನಿಯಲ್ಲಿ ಲಕ್ಷಾವಧಿ ರೂಪಾಯಿ ಸಂಬಳ ಕೊಡುವ ಕಂಪನಿಯಲ್ಲಿ ನಾನು ಪ್ರಾಮಾಣಿಕವಾಗಿ ದುಡಿದ್ರೆ ನನಗೆ ಸಾಕಷ್ಟು ಹಣ ಬರ್ತದೆ, ನನಗೆ ಸುಖ ಆಗ್ತದೆ ಅಂತನ್ನುವ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿ ದುಡಿತಾನೆ. ನಂಗೆ ದುಃಖ ಆಗಲಿ ಅಂತ ಅವನು ನೌಕರಿ ಮಾಡೋದಿಲ್ಲ, ದುಡಿಯೋದಿಲ್ಲ. ಆದರೆ ಸುಖ ಸಿಕ್ಕೋದಿಲ್ಲ. ಸುಖ ಆಗಲಿ ಅಂತ ಮದುವೆ ಮಾಡ್ಕೊಳ್ತಾನೆ, ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಸುಖ ಆಗಲಿ ಅಂತ ಮಕ್ಕಳನ್ನು ಪಡಿತಾನೆ, ಅದೊಂದು ಪ್ರಾಬ್ಲಮ್ ಬೇರೆ. ಮಿತ್ರನ್ನು ಮಾಡಿಕೊಳ್ತಾನೆ, ಅಲ್ಲಿ ಪ್ರಾಬ್ಲಮ್ ಬೇರೆ. ತನಗೆ ಬೇಡದ ಸುಖ ಹೆಂಡತಿನೂ ಕೊಡ್ಲಿಕ್ಕೆ ಆಗೋದಿಲ್ಲ, ಗಂಡನೂ ಕೊಡ್ಲಿಕ್ಕೆ ಆಗೋದಿಲ್ಲ, ಬಂಧು ಬಳಗವೂ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಯತ್ನ ಮಾಡಿದ ನಂತರ ರಿಸಲ್ಟ್ ಬರಬೇಕಲ್ಲ. ಸುಖಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಆದರೆ ಎಲ್ಲರಿಗೂ ಆ ಸುಖ ಸಿಕ್ಕೋದಿಲ್ಲ. ಕೆಲವರಿಗೆ ಆಪವಾದಿಕವಾಗಿ ಸಿಕ್ಕರೆ ಸಿಕ್ಕಿತು. ಯಾಕೆ ಈ ರೀತಿ? ಸುಖ ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂತ ವಿದುರ ಕೇಳಿದ. ಮೈತ್ರಿ ಹೇಳಿದ್ರು, ಅದೇ ಭಾಗವತಪ್ಪ. ಈ ಪ್ರಶ್ನೆಯ ಉತ್ತರವೇ ಭಾಗವತ. ನಾವು ಸುಖ ಬೇಕು ಅಂತೀವಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಬಂಗಾರ ಬೇಕಾದವ್ರು ಎಲ್ಲಿ ಹೋಗ್ಬೇಕು? ಬಂಗಾರದ ಅಂಗಡಿಗೆ ಹೋಗ್ಬೇಕು. ಅಕ್ಕಿ, ಬೆಲ್ಲ, ಬೇಳೆ, ದಿನಸಿಗಳು ಬೇಕಾಗಿದ್ದರೆ ಕಿರಾಣಿ ಅಂಗಡಿಗೆ ಹೋಗ್ಬೇಕು, ಗ್ರೋಸರಿ ದುಕಾನ್ಗಳಿಗೆ ಹೋಗ್ಬೇಕು. ಬಟ್ಟೆ ಬೇಕಾದರೆ ಬಟ್ಟೆ ದುಕಾನಕ್ಕೆ ಹೋಗಬೇಕು. ಪುಸ್ತಕ ಬೇಕಾಗಿದ್ದರೆ ಪುಸ್ತಕದ ಅಂಗಡಿಗೆ ಹೋಗಬೇಕು. ಪುಸ್ತಕದ ಅಂಗಡಿಗೆ ಹೋಗಿ ನನಗೆ ಸ್ವಲ್ಪ ಬಂಗಾರದ ಆಭರಣ ತೋರಿಸಿ ಅಂತ ತಿಳ್ಕೊಂಡಂತಂದರೆ ಪುಸ್ತಕ ಅಂಗಡಿ ಯಜಮಾನ ಸ್ವಲ್ಪ ಒಳ್ಳೆಯವನಾಗಿದ್ದರೆ, ಇಲ್ಲ ಇದು ಪುಸ್ತಕದ ಅಂಗಡಿ, ಬಂಗಾರದ ಅಂಗಡಿ ಮುಂದೆ ಅಲ್ಲಿದೆ, ಇಲ್ಲಿ ಮುಂದೆ ಹೋಗಿ ಅಲ್ಲಿ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಹೇಳ್ತಾ. ಆ ನಂತರ ಒಬ್ಬ ಅವನು ಸೊಕ್ಕೇನವನಾಗಿದ್ದರೆ, ಬೋರ್ಡ್ ಕಾಣತ್ಲಿಲ್ಲನಾ, ಕುಡಿದು ಬಂದೀಯ ಅಂತಕೊಂಡು ಬೈತಾನೆ. ಯಾಕೆ? ಎಲ್ಲಿ ಯಾವ ವಸ್ತು ಸಿಗ್ತಾರೆ ಆ ಅಂಗಡಿಗೆ ಹೋಗ್ಬೇಕು. ಆದರೆ ಸುಖಕ್ಕೆ ಸಿಗುವ ಅಂಗಡಿಯ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಹೋದರೆ ಮಾತ್ರ ಸುಖ ಸಿಗ್ತದೆ ಅಂತನೋ ಇದೆ. ಆ ಸುಖದ ಅಂಗಡಿ ಎಲ್ಲಿದೆ? ಆ ಸುಖದ ಕಾಂಪ್ಲೆಕ್ಸ್ ಎಲ್ಲಿದೆ? ಆ ಸುಖದ ಮಾಲ್ ಎಲ್ಲಿದೆ? ಇದನ್ನು ತಿಳಿದುಕೊಳ್ಳದೆ ಹೊರತು ಎಲ್ಲೆಲ್ಲೋ ತಿರುಗಾಡಿದರೆ ಸುಖ ಹೇಗೆ ಸಿಗಬೇಕು? ನಮಗೆ ಇಚ್ಛೆ ಇರ್ತದೆ, ನಮ್ಮಪ್ಪ ನನಗೆ ಸುಖ ಕೊಡಲಿ, ನಮ್ಮಮ್ಮ ನನಗೆ ಸುಖ ಕೊಡಲಿ, ನನ್ನ ಮಕ್ಕಳು ನಮಗೆ ಸುಖ ಕೊಡಲಿ. ಎಲ್ಲಿಂದ ಕೊಡ್ತಾರ್ರಿ? ಅವ್ರ ಹತ್ರ ಏನು ಸುಖದ ಭಂಡಾರ ಇದೆಯಾ? ಅವ್ರ ಹತ್ರ ಏನು ಸುಖದ ತಿಜೋರಿ ಇದೆಯಾ? ಅವರು ಸುಖ ಬೇಕು ಅಂತನೋ ಕ್ಯಾಂಡಿಡೇಟ್. ಅವರು ನಮಗೆ ಸುಖ ಬೇಕು ಅಂತನ್ನೋರು. ಅವ್ರ ಹತ್ರ ಸುಖ ಇದ್ರೆಲ್ಲ ಅವರು ಕೂಡ ಸುಖ ಬೇಡ್ತಾರೆ, ಅವ್ರ ಹತ್ರ ಇಲ್ಲ. ಅವ್ರು ಹೇಗೆ ಕೊಡಬೇಕು? ಹೆಂಡ್ತಿ ಚೆನ್ನಾಗಿ ನೋಡ್ಕೊಳ್ಳಿ, ಬೈಲಿಕ್ಕೆ ಹೋಗಬೇಡಿ. ಯಾಕೆ? ಹೆಂಡ್ತಿಯು ಕೂಡ ಸಾಮಾನ್ಯ ಮನುಷ್ಯಳು. ಗಂಡನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಅಲ್ಲಿಗೆ ಹೋಗಬೇಡಿ. ಅವನು ಕೂಡ ಸಾಮಾನ್ಯ ಮನುಷ್ಯ, ಅವನು ಸ್ವತಂತ್ರ. ಎಲ್ಲೂ ಭಗವಂತರ ಇಚ್ಛಾನುಸಾರವಾಗಿ ಆಗ್ತಾ ಇದೆಲ್ಲ. ಆದ್ದರಿಂದಾಗಿ ಸುಖ
ಜಗತ್ತಿನಲ್ಲಿ ಯಾರ ವ್ಯಕ್ತಿಯಿಂದಲೂ ಯಾವ ವಸ್ತುವಿನಿಂದಲೂ ಸಿಕ್ಕೋದಿಲ್ಲ. ಯಾಕೆ? ಅವರೆಲ್ಲರೂ ಸುಖ ಬೇಕು ಅಂತನ್ನೋ ಕ್ಯಾಂಡಿಡೇಟ್ಗಳು. ನಾವು ಇಂಟರ್ವ್ಯೂಗೆ ಹೋಗ್ತೇವೆ, ಆನಂತರ ಈ ಕ್ಯೂದಲ್ಲಿ ಕೂತ್ಕೊಳ್ಳಿ ನಿಮ್ಮನ್ನು ಕರೀತಾರೆ ಅಂತ ಕೊಡುತ್ತಾ ಇದೆ. ಆದರೆ ಅವನು ತನ್ನ ಸರ್ಟಿಫಿಕೇಟ್ ತೆಗೆದುಕೊಂಡು ಅಲ್ಲಿಂದ ಕೂತ್ಕೊಂಡಿದ್ದರು ಜನ. ಅವ್ರ ಹತ್ರ ಹೋಗಿ, ನೋಡಿ ನನ್ನ ಫೈಲ್ ಹೇಗಿದೆ, ನೌಕರಿ ಕೊಡ್ತೀರಾ? ನನ್ನ ಫೈಲ್ ಹೇಗಿದೆ, ನೌಕರಿ ಕೊಡ್ತೀರಾ? ನನ್ನ ಫೈಲ್ ನೋಡಿ, ನೌಕರಿ ಕೊಡಿ. ಅವರಂತಾರೆ, ನಿನ್ನಂತೆ ನಾವು ಕ್ಯಾಂಡಿಡೇಟ್ ಆಗಿ ಬಂದೀವ ಮಾರಾಯ, ನಮಗೆ ಕೆಲಸ ಕೊಡ್ಲಿಕ್ಕೆ ಮ್ಯಾನೇಜರ್ ಒಳಗಿದ್ದಾನೆ. ಜಗತ್ತಿನಲ್ಲಿ ಜ್ಞಾನ, ಆನಂದ, ಸುಖಗಳ ಮೂರ್ತಿ ಅಂತಂದರೆ ಪರಮಾತ್ಮ ಒಬ್ಬನೇ. ನಿಜವಾದ ಸುಖ ಸಿಗಬೇಕು, ನಿಜವಾದ ನೆಮ್ಮದಿ ನಿಮಗೆ ಬೇಕು, ನಿಜವಾಗಿರ್ತಕ್ಕಂಥ ಸಂತೃಪ್ತಿ ಬೇಕು ಅಂತಕೊಂಡಂತಂದರೆ ಆ ದೇವರ ಹತ್ರ ಹೋಗ್ಬೇಕು. ಇದೇ ಸರಿಯಾದ ಅಂಗಡಿ. ಆ ದೇವರ ಹತ್ರವೇ ಮಾತ್ರ ಸುಖ ಇದೆ, ಜನರಿಗೆ ಹಂಚುವಷ್ಟು ಸುಖ ಇದೆ, ಎಂದಿಗೂ ಮುಗಿಯದ ಸುಖ ಇದೆ. ಆದ್ದರಿಂದಾಗಿ ಭಗವಂತನಿಗೆ ಶರಣು ಹೋಗುವುದು. ತಸ್ಮಾತ್ ಸರ್ವಾತ್ಮನ ರಾಜನ್ ಹೃದಯಸ್ಥಂ ಕುರು ಕೇಶವಂ. ಆ ಪರಮಾತ್ಮನನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡಿಕೊಳ್ಳುವುದು ಅಂತ ಏನಿದೆ, ಇದೇ ಸುಖ. 8 ತಾಸು 10 ತಾಸು 12 ತಾಸು ದುಡಿದ್ರೂ ಕೂಡ ಹಣ ಸಿಗ್ತದೆ, ಆದರೆ ಸಂತೃಪ್ತಿ ಇರೋದಿಲ್ಲ, ಸುಖ ಇರೋದಿಲ್ಲ. ಯಾಕೆ? ಸುಖ ಅಂತ ಅನ್ನೋರ್ತಕ್ಕಂಥದ್ದು ಇರೋದು ಭಗವಂತನ ಕೈಯಲ್ಲಿ ಮಾತ್ರ. ಆದ್ದರಿಂದಾಗಿ ವಿದುರ ಅಲ್ಲಿ ಪ್ರಯತ್ನ ಮಾಡಿದೆ, ಇಲ್ಲಿ ಪ್ರಯತ್ನ ಮಾಡಿದೆ ಅಂತಕೊಂಡಂತಂದರೆ ಸರಿಯಾಗಿ ಪ್ರಯತ್ನ ಮಾಡಬೇಕು. ಬಾವಿ ಅಗೆಯಬೇಕಾಗಿದ್ದರೆ ಬಾವಿಯಲ್ಲಿ ನೀರು ಎಲ್ಲಿವರೆಗಿದೆ, ಸೆಲೆ ಎಲ್ಲಿವರೆಗಿದೆ ಅಂತಕೊಂಡಂತನ್ನೋದನ್ನು ತಿಳಿಸುವವರು ಬೇಕು. ಇಲ್ಲದಿದ್ರೆ ಎಲ್ಲೆಲ್ಲೂ ಹೋದ್ರೆ ನದಿ ಕೂಡ ಹರಿದು ಎಲ್ಲೆಲ್ಲೂ ಹೋಗ್ಬಿಡ್ತಾರೆ. ದೇವರಲ್ಲಿ ಭಕ್ತಿ ಮಾಡಪ್ಪ. ವಿದುರ ಕೇಳ್ತಾನೆ, ದೇವರಲ್ಲಿ ಭಕ್ತಿ ಮಾಡು ಅಂದರೆ ಏನು ಮಾಡಬೇಕು? ದೇವರನ್ನು ಪ್ರೀತಿಸುವಂತೆ. ದೇವರನ್ನು ಪ್ರೀತಿಸಬೇಕಾಗಿದ್ದರೆ ದೇವರ ಒಮ್ಮಾದ್ರೂ ಭೇಟಿ ಆಗಬೇಕಲ್ಲ. ದೇವರಲ್ಲಿ ಭಕ್ತಿ ಮಾಡು ಅಂತ ಎಲ್ಲರೂ ಹೇಳ್ತಾರೆ. ಅಪ್ಪನೂ ಹೇಳ್ತಾಳೆ, ಅಮ್ಮನೂ ಹೇಳ್ತಾಳೆ, ದೇವರ ಭಕ್ತಿ ಮಾಡು, ದೇವರ ಭಕ್ತಿ ಮಾಡು. ಗ್ರಂಥಗಳು ಹೇಳ್ತಾರೆ, ದೇವರ ಮೇಲೆ ಭಕ್ತಿ ಮಾಡಿರಿ, ದೇವರ ಮೇಲೆ ಭಕ್ತಿ ಮಾಡಿರಿ ಅಂತ. ಆದರೆ ಯಾವ ವ್ಯಕ್ತಿ ಕಾಣಿಸಂಗಿಲ್ಲ, ಅವನನ್ನು ಪ್ರೀತಿಸಿ ಮಾಡೋದು ಹೇಗೆ? ಅವನು ನಮ್ಮ ಜೊತೆಗೆ ಬರಬೇಕು, ಅವನ ಜೊತೆಗೆ 4 ಪರಿಚಯ ಆಗಬೇಕು, 4 ಮತ್ತೆ ಅವನು ತನ್ನ ಬಗ್ಗೆ ತಾನು ಹೇಳ್ಕೋಬೇಕು, ನನ್ನ ಬಗ್ಗೆ ನಾನು ಹೇಳ್ಕೋಬೇಕು. ಆಗ ಅವನ್ನ ಒಳ್ಳೆ ಗುಣ ನೋಡಿ ನಾನು ಪ್ರೀತಿಸ್ತೇನೆ. ಆದರೆ ದೇವ್ರ ಕಣ್ಣಿಗೆ ಬೀಳೋದಿಲ್ಲ, ಅವನನ್ನು ಪ್ರೀತಿಸೋದು ಹೇಗೆ? ಮೈತ್ರೇಯರು ಹೇಳ್ತಾರೆ, ಒಂದು ದಿವಸ ನಿಮ್ಮ ಮನೆಗೆ ಒಂದು ಪಾರ್ಸಲ್ ಬಂತು. ಬಿಚ್ಚಿ ನೋಡಿದ್ರೆ ಒಳ್ಳೆ ಚಾಕ್ಲೇಟ್ಗಳು. ಆಗ ಆ ಮಕ್ಕಳನ್ನು ಕರೆದು ಚಾಕ್ಲೇಟ್ ತಿನ್ಲಿಕ್ಕೆ ಕೊಡ್ತಾರೆ. ಅವ್ರು ಕೇಳ್ತಾರೆ, ಅಪ್ಪ ಅಪ್ಪ ಚಾಕ್ಲೇಟ್ ಎಲ್ಲಿಂದ ಬಂತು? ಇಲ್ಲಪ್ಪ, ನಿನ್ನ ಅಂಕಲ್ ಅಮೇರಿಕಾದಲ್ಲಿರ್ತಾರೆ, ನಿನ್ನ ಅಂಕಲ್ ಲಂಡನ್ನಲ್ಲಿರ್ತಾರೆ, ಅವ್ರು ಕಳಿಸಿದ್ದಾರೆ. ಕೊಡ್ಕೊಂಡು ತಿಂತಾನೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಅಂಕಲ್ ಥ್ಯಾಂಕ್ ಹೇಳಿ ಅಂತಿಕೊಂಡಂತಾನೆ. ಮತ್ತೆ ಇನ್ನೊಂದು 4 ದಿವಸ ಆದಮೇಲೆ, ನಿಮ್ಮ ಅಂಕಲ್ ನಿನಗೆ ವಾಚ್ ಕಳಿಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಅಂಕಲ್ ನಿನಗೆ ಒಳ್ಳೆ ಬಟ್ಟೆ ಕಳಿಸಿದ್ದಾರೆ. ಓಹ್, ಅಂಕಲ್ ನನಗೆ ಇಷ್ಟೆಲ್ಲ ಕೊಡ್ತಾ ಇದ್ದಾರಲ್ಲ. ಅಪ್ಪ, ಆ ಅಂಕಲ್ ಎಲ್ಲಿರ್ತಾರೆ? ಅವ್ರ ಹೆಸರೇನು? ಅಪ್ಪ, ಅವ್ರು ಯಾವಾಗ ಬರ್ತಾರೆ? ಕೇಳ್ತಿರೋ ಇಲ್ಲ ಹೇಳಿ. ಲಾಭ ಪಡೆದಾಗ ಈ ಲಾಭಕ್ಕೆ ಮಾಡಿರ್ತಕ್ಕಂಥವರ ಮೇಲೆ ನಮಗೆ ಒಂದು ಜಿಜ್ಞಾಸೆ, ಒಂದು ಭಯ, ಒಂದು ಭಕ್ತಿ ಉಂಟಾಗ್ತದೆ. ಪರಮಾತ್ಮ ಪ್ರತಿ ದಿನವೂ ನಮಗೆ ಸುಖ ಕೊಡ್ತಾ ಇದ್ದ. ರಾತ್ರಿ ಮುಳುಗಿದ ಸೂರ್ಯ ನಮಗೋಸ್ಕರ ಬೆಳಿಗ್ಗೆ ಉದಿತನಾಗಿ ಬರ್ತಾನೆ. ನದಿ ಮೂಲ ರೂಪದಿಂದ ಅಲ್ಲೇ ಇರುವ ಬದಲಾಗಿ ನಮಗೋಸ್ಕರ, ಪರೋಪಕಾರಕ್ಕೋಸ್ಕರ ನಮ್ಮ ಮನೆಗೆ ಹತ್ತಿರ, ನಮ್ಮ ಊರಿಗೆ ಹತ್ತಿರ ಹರಿದು ಬರ್ತದೆ.
ನಮ್ಮ ಮನಸ್ಸು ಗೊತ್ತಿಲ್ಲದೆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಪರಮಾತ್ಮನ ಪ್ರೀತಿ ಈ ಕ್ರಮದಿಂದ ಸಿಗ್ತದೆ. ಆದ್ದರಿಂದಾಗಿ ಪರಮಾತ್ಮನ ಮಹಿಮೆ ತಿಳಿದುಕೊಳ್ಬೇಕಪ್ಪ. ಪರಮಾತ್ಮ ಎಷ್ಟೆಷ್ಟು ಭಗವಂತನ ಮಹಿಮೆ ನಮಗೆ ಗೊತ್ತಾಗ್ತದೆ, ಎಷ್ಟೆಷ್ಟು ಪರಮಾತ್ಮನ ಮಹಿಮೆ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ, ಅಷ್ಟಷ್ಟು ಪರಮಾತ್ಮನಲ್ಲಿ ನಮಗೆ ಪ್ರೀತಿ ಹುಟ್ಟಾಗ್ಲಿಕ್ಕೆ ಚಾಲು ಆಗ್ತದೆ. ಭಕ್ತಿ ಮಾಡಬೇಕು ಅಂತಿಕೊಂಡಂತಂದ್ರೆ ಭಕ್ತಿ ಆಗೋದಿಲ್ಲ. ಪರಮಾತ್ಮನ ಮಹಿಮೆ ತಿಳಿದುಕೊಳ್ಬೇಕು, ಪರಮಾತ್ಮ ನಮಗೆ ಮಾಡುವ ಉಪಕಾರ ಅರ್ಥ ಮಾಡಿಕೊಳ್ಬೇಕು. ಆಗ ನಮಗೆ ನಾಚಿಗೆ ಇಂತಿಷ್ಟು ಉಪಕಾರ ಮಾಡೋ ಪರಮಾತ್ಮನಿಗೆ ಒಂದ್ಸಲ ಒಂದು ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. 24 ತಾಸಲ್ಲಿ ಒಂದು ತಾಸವನ್ನೇ ಕೊಡೋದಿಲ್ಲ ನಾವು. ಯಾಕೆ? ಈ ಸುಖ ಕೊಡುವವನು ಪರಮಾತ್ಮ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಈ ಶರೀರ ಕೊಟ್ಟವನು ಪರಮಾತ್ಮ, ಈ ಭೂಮಿಯಲ್ಲಿ ಗ್ರಾವಿಟೇಷನ್ ಕೊಟ್ಟವನು ಪರಮಾತ್ಮ, ನಮ್ಮ ಶರೀರದೊಳಗಿರ್ತಕ್ಕಂಥ ಎಲ್ಲ ಆರ್ಗನ್ಸನ್ನು ಕ್ರಮವಾಗಿ ಯಾವಾಗಲೂ ಜಾಗೃತವಾಗಿರುವಂಥ ಪ್ರಯತ್ನ ಮಾಡ್ತಕ್ಕಂಥವನು. ಈ ರೀತಿಯಾಗಿ ಅಸಂಖ್ಯ ಜನ ನಮಗೆ ಉಪಕಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಗವಂತನ ಉಪಕಾರ ಬಹಳ ಅದ್ಭುತ. ಸೂರ್ಯನಲ್ಲಿರುವ ಬೆಳಕು ಕೂಡ ಪರಮಾತ್ಮನ ಬೆಳಕೆ. ಅದು ಯದ್ ಆದಿತ್ಯಗತಂ ತೇಜ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರವತಿ ಯಚ್ಚಾಗ್ನೌ ತತ್ತೇಜೋ ವಿದ್ಯಮಾಮಕಂ ಅಂತೇಳಿ ಪರಮಾತ್ಮನೇ ಹೇಳಿದ್ದಾನೆ. ಈ ಜಗತ್ತಿನಲ್ಲಿ ಏನು ಇದೆ, ಏನು ಸೃಷ್ಟಿಯಾಗಿದೆ, ಎಲ್ಲವೂ ನಾನು ಮಾಡಿದ್ದೆ. ಜಗತ್ತಿನಲ್ಲಿ ಚರಾಚರ ಏನಿದೆ ಅದರಲ್ಲಿ ನನ್ನ ಒಂದು ವಿಶೇಷವಾದ ಅಂಶ ಇಟ್ಟು ನಾನು ಸೃಷ್ಟಿ ಮಾಡಿದ್ದೇನೆ ಅಂತೇಳಿ ಪರಮಾತ್ಮ ಹೇಳ್ತಾನೆ. ಈ ಪರಮಾತ್ಮನ ಉಪಕಾರವನ್ನು ಸ್ಮರಿಸೋದು ಬೇಡವೆ? ಈ ಪರಮಾತ್ಮ ಕೊಟ್ಟರೆ ಇದೆ, ಪರಮಾತ್ಮ ಕೊಟ್ಟರೆ ಇದೆ, ಇಲ್ಲ ಅಂತನ್ನೊಂದು ನಮ್ಮ ಅನುಭವಕ್ಕೆ ಇದೆ. ನನ್ನ ಹತ್ರ ಒಳ್ಳೆ ಪಕ್ವಾನ ಇರ್ತದೆ, ನಾಳೆ ನಾಡಿದ್ದು ಅಂತಕೊಂಡು ಒಂದು ದಿವಸ ಗಬಗಬ ತಿಂದು ಹೊಟ್ಟೆ ಕೆಡಿಸಿಕೊಂಡು ಕೂಡ ಆಗ್ತದೆ. ಆದರೆ ಕೊಟ್ಟಿದ್ದ ಅಂತ ಸಂತೋಷ ಪಡ್ತೇವೆ ಅಷ್ಟೇ. ನಮಗೆ ಅನುಗ್ರಹ ಮಾಡ್ತಕ್ಕಂಥವ್ರು ಕಾಣಿಸ್ಲೇಬೇಕು ಅಂತ ನಿಯಮವಿಲ್ಲ. ಪರಮಾತ್ಮ ಗುರುಗಳ ಅಂತರ್ಗತನಾಗಿದ್ದುಕೊಂಡು ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಅನುಕೂಲತೆ ಪರಮಾತ್ಮನ ಮಾಡಿಕೊಡ್ತಾ ಇರ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಉಪಕಾರವನ್ನು ಸ್ಮರಿಸುವುದೇ ಸಂಧ್ಯಾ ವಂದನ, ಪರಮಾತ್ಮನ ಉಪಕಾರ ಶ್ರಮಿಸುವುದೇ ಪ್ರಾತಸ್ತೋತ್ರಗಳು, ಪರಮಾತ್ಮನ ಉಪಕಾರವನ್ನು ಸ್ಮರಿಸುವುದೇ ರಂಗೋಲಿ, ಪರಮಾತ್ಮನ ಉಪಕಾರವನ್ನು ಸ್ಮರಿಸುವುದಕ್ಕೋಸ್ಕರವೇ ವರುವಲ ಕಟ್ಟಿಗೆಗಳು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿ ತಯಾರು ಮಾಡಿರ್ತಾರೆ. ಪರಮಾತ್ಮ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತನ್ನೋದನ್ನು ನಿನ್ನೆಯ ದಿವಸ ನೀವು ಕೇಳಿದ್ದೀರಿ. ಕೇಳಿದ ನಂತರ ಅದರ ಮುಂದಿನ ಸೃಷ್ಟಿ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಅದಕ್ಕೆ ಜನ್ಮ ಕೊಟ್ಟು ಬೆಳೆಸಿ ಇನ್ನು ಮುಂದೆ ಇವರೆಲ್ಲ ನೋಡ್ಕೊಂಡು ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರಿಗೆ ಒಪ್ಪಿಸಿಬಿಡ್ತಾನೆ ಪರಮಾತ್ಮ. ಇನ್ನು ನೀನು ಸೃಷ್ಟಿ ಮಾಡು ಅಂತ ತಿಳ್ಕೊಂಡಂತೇಳಿ ಆಗ ಬ್ರಹ್ಮ ಹೇಳ್ತಾನೆ ಸೃಷ್ಟಿ ಮಾಡು ಅಂತ ಹೇಳಿದೆ ಪರಮಾತ್ಮ. ಮೋಡಲ್ ಎಲ್ಲಿದೆ? ಅದಕ್ಕೋಸ್ಕರ ಪರಮಾತ್ಮ ತಾನೇ ಮನುವಿನ ಮಗನಾಗಿ ಹುಟ್ಟು ಬರ್ತಾನೆ. ನೋಡಿ ದೇವರಿದ್ದಾನೆ, ನಾನೇ ದೇವರು ನೋಡು. ನೀನು ಮಾಡತಕ್ಕಂಥ ಪ್ರತಿಯೊಂದು ದೇವರು ಕೊಟ್ಟದ್ದು ದೇವರಿಗೇನೆ ಅದನ್ನು ಸಮರ್ಪಣೆ ಮಾಡಬೇಕು. ದೇವರೇ ಆ ಸಮರ್ಪಣೆಯ ಅಧಿಕಾರಿಗಳು. ಯಾಕೆ? ನಮಗೆ ಗಾಳಿಯನ್ನು ಕೊಡುವನು ಅವನೇ, ಅನ್ನವನ್ನು ಕೊಡುವನು ಅವನೇ. ಅಷ್ಟೇ ಅಲ್ಲ, ಹೊಟ್ಟೆಯಲ್ಲಿದ್ದು ಪ್ರಾಣ ಅಪಾನ ಅಭಿಯಾನ ಉದಾನ ಸಮಾನದ ಜೀರ್ಣ ಮಾಡುವನು ಅವನೇ. ಶ್ವಾಸೋಚ್ಛ್ವಾಸವನ್ನು ಪ್ರತಿ ಕ್ಷಣದಲ್ಲಿ ನಡೆಸುವ ವಾಯುದೇವರಿಗೆ ಹೇಳಿದವನು ಅವನೇ. ಶ್ವಾಸೋಚ್ಛ್ವಾಸ ನಿಂತು ಹೋದ್ರೆ ನಾವು ಎಲ್ಲ ಏನಿದ್ದು ಪ್ರಯೋಜನ ಇಲ್ಲ, ಜೀರೋ. ಆದ್ದರಿಂದಾಗಿ ಭಗವಂತ ಕೊಟ್ಟದ್ದು ನಿಜವಾಗಿಯೂ ಅಕ್ಷಯವಾಗಿ ಪರಿಣಮಿಸ್ತದೆ. ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯನ್ನು ಅಂತ ತಿಳ್ಕೊಂಡಂತೇಳಿ ದಾಸರು ಭಗವಂತನನ್ನು ಹಾಡಿ ಹೊಗಳಿದ್ದಾರೆ.
ಆದ್ದರಿಂದಾಗಿ ಇಂಥ ಮಾಡೆಲನ್ನಗೋಸ್ಕರ ಪರಮಾತ್ಮ ಅವನನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಅಂದರೆ ಪರಮಾತ್ಮ ಲಕ್ಷ್ಮೀದೇವಿ ನಿಮಿತ್ತ ಮಾಡಿಕೊಂಡು ಒಂದು ಬಂಗಾರದ ಬ್ರಹ್ಮಾಂಡವನ್ನು ಪರಮಾತ್ಮ ತಯಾರು ಮಾಡ್ತಾನೆ. ಅದನ್ನು ಮಧ್ಯದಲ್ಲಿ ಕತ್ತರಿಸಿ ಮುಚ್ಚಳ ಮೇಲೆ ಮಾಡ್ತಾನೆ, ಒಳಗೆ ಬ್ರಹ್ಮನನ್ನು ಕೂಡಿಸ್ತಾನೆ, ಮತ್ತು ಆ ಸುವರ್ಣ ಗರ್ಭದಲ್ಲಿ ಬ್ರಹ್ಮದೇವರನ್ನು ಇಡುತ್ತಾನೆ. ಒಳಗಿದ್ದ ಬ್ರಹ್ಮದೇವರಿಗೆ ನನ್ನನ್ನು ಈ ರೀತಿ ಸೃಷ್ಟಿ ಮಾಡಿದ ದೇವರು ಯಾರಪ್ಪ, ಹೇಗೆ ನೋಡಲಿ ಅಂತಂದಾಗ ಕಣ್ಣುಗಳು ಹುಡ್ತವೆ. ಈ ಪರಮಾತ್ಮನ ಹೇಗೆ ಸ್ತುತಿಸಲಿ ಅಂತಂದಾಗ ನಾಲಿಗೆ ಬಾಯಿ ಹುಟ್ಟುತ್ತದೆ. ಈ ಪರಮಾತ್ಮನ ವನಮಾಲೆಯ ಸುಗಂಧ ನನಗೆ ಬೇಕು ಅಂತ ತಿಳ್ಕೊಂಡಂತಂದರೆ ಆವಾಗ ನಾಸಿಕೇಂದ್ರಿಯ ಹುಟ್ಟುತ್ತದೆ. ಹೇಗೆ ಮಾರ್ಕೆಟ್ನಲ್ಲಿ ಡಿಮಾಂಡ್ ಪ್ರಕಾರ ಪ್ರೊಡಕ್ಷನ್ ಡಿಮಾಂಡ್ ಇದ್ದರೆ ಪ್ರೊಡಕ್ಷನ್, ಇಲ್ಲದೇ ಪ್ರಯೋಜನ. ಅದನ್ನು ಪ್ರೊಡಕ್ಷನ್ ಮಾಡಿ ಮಾತ್ರ ಮಾಡಿ ಪರೇ ಇಟ್ಟರೆ ನಡೆಯೋದಿಲ್ಲ. ಪರಮಾತ್ಮನ ಅನುಗ್ರಹವನ್ನು ಬೇಡ್ತಕ್ಕಂಥವರೇ ಜನ ಹೆಚ್ಚಾಗ್ತಾರೆ. ಹೀಗಾಗಿ ಎಲ್ಲ ಅವಯವಗಳು ಹುಟ್ಟಿದವು. ಬ್ರಹ್ಮದೇವರು ನೋಡಿಕೊಂಡು ಅವಯವನ್ನು ಮಾಡಿದರು. ತೆಗೆದುಕೊಳ್ಳಬೇಕು ಅಂತ ಇಚ್ಛೆ ಆದಾಗ ಕೈ, ಅದ್ರ ಹತ್ರ ಹೋಗಬೇಕು ಅಂತ ಇಚ್ಛೆ ಆದಾಗ ಕಾಲು, ತಿನ್ನಬೇಕು ಅಂತ ಇಚ್ಛೆ ಇದ್ದಾಗ ಬಾಯಿ, ಅದರ ಪರಿಮಳ ನೋಡಬೇಕು ಅಂತನ್ನುವಾಗ ನಾಸಿಕೇಂದ್ರಿಯ, ಎಲ್ಲವೂ ಒಂದು ವಿಶಿಷ್ಟ ಬಯಕೆ. ಪರಮಾತ್ಮ ಆಯಾ ಅವಯವಗಳನ್ನು ಹುಟ್ಟಿಸಿದ್ದಾನೆ. ಹುಟ್ಟಿಸಿ ಮತ್ತೆ ಬ್ರಹ್ಮಾಂಡ ಹೊರಗೆ ತೆಗಿತಾನೆ. ಅವನನ್ನು ಶುದ್ಧಕ್ಕೆ ಹೊರಗೆ ತೆಗೆದು ನೋಡು ಮಾಡೆಲ್, ಕಣ್ಣು ಕಿವಿ ಎಲ್ಲಿರಬೇಕು, ಇದೆಲ್ಲ ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ ಪ್ರಕಾರ ನೀನು ಸೃಷ್ಟಿ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ. ಸೃಷ್ಟಿಯಲ್ಲಿ ಕಿಯಾಸ್ ಇಲ್ಲ, ಅವ್ಯವಸ್ಥೆ ಇಲ್ಲ. ಪರಮಾತ್ಮನ ಸೃಷ್ಟಿಯಲ್ಲಿ ವ್ಯವಸ್ಥೆ ಇದೆ. ಕಣ್ಣು ಎಲ್ಲಿಡಬೇಕು ಅಲ್ಲಿಟ್ಟಿದ್ದಾನೆ. ಕಣ್ಣಿನ ರಕ್ಷಣೆಗೆ ರೆಪ್ಪೆ ಇಟ್ಟಿದ್ದಾನೆ. ರೆಪ್ಪೆ ಇಟ್ಟಿರದೇ ಇದ್ದರೆ ಕಣ್ಣು ಎಂದೋ ಕೆಟ್ಟು ಹೋಗ್ತಿತ್ತು. ತಿನ್ನುವುದಕ್ಕೋಸ್ಕರ ಆಹಾರವನ್ನು ಪುಡಿ ಪುಡಿ ಮಾಡಬೇಕು. ಅದಕ್ಕೋಸ್ಕರ ಗಿರಣಿಯನ್ನು ಇಲ್ಲಿ ಬಾಯಲ್ಲಿಟ್ಟಿದ್ದಾನೆ, ಹಲ್ಲುಗಳು. ನೀರಿನಲ್ಲಿ ಬಾಯಾರಿಕೆ ಹೋಗುವ ಗುಣವನ್ನು ಇಟ್ಟಿದ್ದಾನೆ. ಪ್ರತಿಯೊಂದು ದೇವರು ವ್ಯವಸ್ಥಿತವಾಗಿಟ್ಟಿದ್ದಾನೆ. ಕಲ್ಪನೆ ಮಾಡಿಕೊಳ್ಳ, ಕಣ್ಣು ಒಂದು ವೇಳೆ ಇಲ್ಲಿರದೆ ಕೈಯಲ್ಲಿದ್ದರೆ ಊಟ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸಾರು ಕಣ್ಣಾಗೋದ್ರಿನ ಗತಿಯನ್ನು. ಪರಮಾತ್ಮ ಕಾಲಲ್ಲಿ ಇಲ್ಲದೆ ಇದ್ರೆ ನಡಿಲಿಕ್ಕಾಗೋದಿಲ್ಲ. ಇಂಥ ಪರಮಾತ್ಮನ ಉಪಕಾರವನ್ನು ನಾವು ಪ್ರತಿ ಕ್ಷಣದಲ್ಲಿ ಕ್ಷಮಿಸಬೇಕು. ಲೀಸ್ಟ್ ಮುಗಿಯೋದಿಲ್ಲ. ಹಗಲು ಮಾಡುವವನವನೇ, ರಾತ್ರಿ ಮಾಡುವವನವನೇ, ನಿದ್ದೆ ತಂದು ಕೊಡುವವನವನೇ, ಎಚ್ಚರಿಸುವವನು ಅವನೇ, ವಿದ್ಯೆಯನ್ನು ಕೊಡ್ತಕ್ಕಂಥವನು ಅವನೇ, ಬುದ್ಧಿಯಲ್ಲಿದ್ದು ಕೆಲಸ ಮಾಡುವವನು ಅವನೇ. ಅವನಿಲ್ಲದೆ ನನ್ನ ಅಸ್ತಿತ್ವ ಇಲ್ಲ, ನನ್ನ ಎಕ್ಸಿಸ್ಟೆನ್ಸ್ ಇಲ್ಲ ಅಂತನ್ನೋದು ಅನುಭವ ಬರಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ. ಅದಕ್ಕೋಸ್ಕರ ಚಿಂತನೆ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಇವತ್ತಿನ ದಿವಸ ನಾವು ಬ್ಲಿಂಕಿಟ್ಟಿಗೆ ಆರ್ಡರ್ ಮಾಡ್ತೇವೆ. ಆರ್ಡರ್ ಮಾಡಿದ ಕ್ಷಣಕ್ಕೇನೆ ಒಂದು ಪದಾರ್ಥ ಬರ್ತದೆ, ಒಂದು ಡಬ್ಬದ ಲೆಕ್ಕ ತಂದು ಕೊಡ್ತಾರೆ. ಈ ಡಬ್ಬ ಇರದೇ ಇದ್ದರೆ ಅವ್ರ ಕೈಲಿ ಊಟ ಎಲ್ಲ ಹೊಡ್ಕೊಂಡು ತಿನ್ನೋ ಸಾಮಾನು ಕೈಲಿ ತಗೊಂಡು ಬರಬೇಕೆ? ಇಲ್ಲ. ಅದಕ್ಕೊಂದು ಆವರಣ ಬೇಕು, ಅದಕ್ಕೊಂದು ವಿಶಿಷ್ಟವಾದಂಥ ಆಶ್ರಯ ಬೇಕು. ಅದು ಕೂಡ ಪರಮಾತ್ಮ ಕೊಟ್ಟಿದ್ದ. ಪರಮಾತ್ಮ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ರಕ್ತ, ಮಾಂಸ, ಕೀವು ಅವೆಲ್ಲ ಕಣ್ಣಿಗೆ ಬಿದ್ದರೆ ಯಾರು ಇನ್ನೊಬ್ಬ ಮನುಷ್ಯನ ನೋಡೋದಿಲ್ಲ. ಅದಕ್ಕೆ ಚರ್ಮವನ್ನು ಹೊತ್ತಿಸಿದ್ದಾನೆ. ಹೀಗೆ ಭಗವಂತ ಅನೇಕ ರೀತಿಯಿಂದ ಪ್ರತಿ ಕ್ಷಣದಲ್ಲೂ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಈ ಉಪಕಾರವನ್ನೇ ಸ್ಮರಿಸೋದು ಭಕ್ತಿ. ಈ ಉಪಕಾರವನ್ನು ಸ್ಮರಿಸಿ
ಅವನ ಅನೇಕ ನಾಮಗಳಿಂದ ಅವನನ್ನು ಕರೀತಕ್ಕಂಥ ಕ್ರಮ. ಈ ರೀತಿಯಾದಂಥ ಜ್ಞಾನ ಇದ್ದಲ್ಲಿ ಭಕ್ತಿಯೂ ಇರುತ್ತದೆ, ಶ್ರದ್ಧೆಯೂ ಇರುತ್ತದೆ. ಭಕ್ತಿ ಇದು ಅಂಧವಿಶ್ವಾಸವಲ್ಲ, ಸೂಪರ್ಸ್ಟಿಷನ್ ಅಲ್ಲ, ಇದು ಪ್ರಾಕ್ಟಿಕಲ್ ಅಂತ ಹೇಳ್ಕೊಂಡಂಥೇಳಿ ಆ ಪರಮಾತ್ಮ ಬ್ರಹ್ಮದೇವರಿಗೆ 24 ತತ್ವಗಳನ್ನು ಒಬ್ಬ ಮನುಷ್ಯ ಶರೀರವನ್ನು ತಾನೇ ಸೃಷ್ಟಿ ಮಾಡಿ ಅವನಿಗೆ ತೋರಿಸಿದ್ದಾನೆ. ಬ್ರಹ್ಮದೇವರು ಹಾಗೇ ಆಗಲಿ ಅಂತ ತಿಳ್ಕೊಂಡಂತೇಳಿ ಅವರೇನು ಮಾಡಿದರು, ಪರಮಾತ್ಮ ಹೇಳಿದಂತೆ 24 ತತ್ವಗಳನ್ನು ಒಂದೇ ಕಡೆಗೆ ಅಸೆಂಬಲ್ ಮಾಡಿದರು. ಅಸೆಂಬಲ್ ಮಾಡಿದಾಗ ಒಂದು ಆಕೃತಿ ತಯಾರಾಯಿತು. ಆದರೆ ಕಣ್ ತೆರಲಿಕ್ಕೆ ಆಗ್ತಾ ಇಲ್ಲ, ಅಳ್ಲಿಕ್ಕೆ ಆಗ್ತಾ ಇಲ್ಲ, ಪ್ರೀಮೆಚೂರ್ ಅಂತ ಅನ್ಬಾರ್ದು. ಬ್ರಹ್ಮದೇವರು ಆ ರೀತಿ ಪ್ಲ್ಯಾನ್ ಪ್ರಕಾರ ಮಾಡಿದರು. ಎಲ್ಲಿ ಕಣ್ಣಿರಬೇಕು ಅಲ್ಲಿ ಕಣ್ಣಿಟ್ಟರು, ಕಿವಿ ಇಡಬೇಕು ಕಿವಿ ಇಟ್ಟರು, ನಾಲಿಗೆ ಇರುವಲ್ಲಿ ನಾಲಿಗೆ ಇಟ್ಟು, ಕೈ ಇಡುವಲ್ಲಿ ಕೈ, ಕಾಲು ಇಡುವಲ್ಲಿ ಕಾಲು, ಈ ರೀತಿಯಾಗಿ ಬ್ರಹ್ಮದೇವರು ಎಲ್ಲ ಕಂಪೋನೆಂಟ್ಗಳನ್ನು ಜೋಡಿಸಿದರು. ಅಸೆಂಬಲ್ ಆಯಿತು. ಟಿ ವಿ ಎಕ್ವಿಪ್ಮೆಂಟ್ಸ್ ಅಸೆಂಬಲ್ ಆದ ಕ್ಷಣಕ್ಕೇನೆ ಚಿತ್ರ ಬರಲಿಕ್ಕೆ ಚಾಲು ಆಗ್ತದೆಯಾ? ಇಲ್ಲ. ಆಗ ಅವ್ರು ಹೇಳಿದ್ರು, ಹೇಳಪ್ಪ ಹೇಳು ಅಂತಿಕೊಂಡಂತೇಳಿ. ಆ ಕೂಸು ಹೇಳಲಿಲ್ಲ. ಕಣ್ಣಿತ್ತು, ಕಿವಿ ಇತ್ತು, ಎಲ್ಲವೇ ಇತ್ತು, ಪ್ರಾಣ ಇರಲಿಲ್ಲ. ಆಗ ಮತ್ತೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಪರಮಾತ್ಮ ಹೇಳ್ತಾನೆ, ಹಾಗಾದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಹೋಗ್ತಾನೆ, ಒಬ್ಬೊಬ್ಬರು ಒಂದೊಂದು ಕೂತ್ಕೊಂಡು ಕೆಲಸ ಮಾಡಿ. ಕಣ್ಣಿನ ಜವಾಬ್ದಾರಿ ಸೂರ್ಯಚಂದ್ರ ನಿಮ್ಮದು. ಆನಂತರ ನಮ್ಮ ಕೈಯ ಜವಾಬ್ದಾರಿ ಸ್ವಯಂಭವನು, ಕೈ ಜವಾಬ್ದಾರಿ ದಕ್ಷ ಪ್ರಜಾಪತಿ. ಆನಂತರ ಕಾಲಿನ ಜವಾಬ್ದಾರಿ ಇಂದ್ರಪುತ್ರ ಜಯಂತನದು. ಈ ರೀತಿಯಾಗಿ ಪ್ರತಿಯೊಬ್ಬ ದೇವತೆಗಳಲ್ಲಿ ಕೂಡಿಸಿದ್ದಾನೆ. ಆಯಿತು, ಅಸೆಂಬಲಿಂಗ್ ಆಯಿತು. ಆನಂತರ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಾಯಿತು, ಎಲೆಕ್ಟ್ರಿಕ್ ಫಿಟ್ನೆಸ್ ವೈರ್ ಕೂಡಿಸಿ ಆಯಿತು, ಕನೆಕ್ಷನ್ ಕೊಟ್ಟಾಯಿತು. ಟಿ ವಿಯಲ್ಲಿ ಬರಲಿಕ್ಕೆ ಚಿತ್ರ ಬರಲಿಕ್ಕೆ ಚಾಲು ಆಗ್ತದೆಯಾ? ಇಲ್ಲ. ಟಿ ವಿಯಲ್ಲಿ ಚಿತ್ರ ಬರಬೇಕಾಗಿತ್ತು ಅಂತಂದರೆ ಆ ಆ್ಯಂಟಿನಾ ಕನೆಕ್ಷನ್ ಬೇಕು. ಆನಂತರ ಆ ಕನೆಕ್ಷನ್ ಪ್ರಕಾರ ಅಲ್ಲಿರ್ತಕ್ಕಂಥ ಮೂಲ ಎಲ್ಲಿ ಟಿ ವಿ ಸೆಂಟರ್ ಇದೆ ಅಲ್ಲಿ ರೇಡಿಯೋ ಆ್ಯಕ್ಟಿವಿಟಿಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ನಮ್ಮಲ್ಲಿ ಆ್ಯಂಟಿನ ತಯಾರಾಗಬೇಕು. ಆಗ ಅದರಲ್ಲಿ ಚಿತ್ರಗಳು ಕಾಣಿಸ್ತದೆ. ಬರೀ ದೇಹ ಇದ್ರೆ ಆಗೋದಿಲ್ಲ, ದೇಹದ ತತ್ವಾಭಿಮಾನ ದೇವಗಳಿದ್ರೆ ಆಗೋದಿಲ್ಲ, ಪರಮಾತ್ಮನೂ ಇರಬೇಕು. ಅದಕ್ಕೆ ಮೊದಲು ಪರಮಾತ್ಮ ಬ್ರಹ್ಮದೇವರಿಗೆ ತತ್ವಾಭಿಮಾನ ದೇವತೆಗಳನ್ನು ಕೊಟ್ಟ. ಆನಂತರ ತಾನು ಕೇಶವಾದ 24 ರೂಪಗಳಿಂದ ತಾನಿದ್ದು ಈ ಸಂಪೂರ್ಣ ಸಂಸಾರವನ್ನು ನಡೆಸ್ತಾ ಇದ್ದಾನೆ ಅಂತ ಅನ್ನೋದು ಬ್ರಹ್ಮದೇವರಿಗೆ ಅರ್ಥವಾಯಿತು. ಕೇವಲ ವಸ್ತು ಇದ್ದರೆ ನಡೆಯೋದಿಲ್ಲ, ವಸ್ತುವನ್ನು ನಡೆಸ್ತಕ್ಕಂಥವನು ಬೇಕು, ಅದನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿ ಬೇಕು. ಕಾರಿದೆ, ಆದರೆ ಡ್ರೈವರೇ ಇಲ್ಲ. ಡ್ರೈವರನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಅನ್ನೋದು ಗೊತ್ತಿಲ್ಲ. ಈ ರೀತಿಯಾಗಿ ಪರಮಾತ್ಮನೇ ಸಕಲ ಸೃಷ್ಟಿಗೆ ಮೂಲ ಕಾರಣ ಅಂತ ಹೇಳಿ ಪರಮಾತ್ಮನಿಗೆ ಶರಣು ಹೋದಾಗ ಪರಮಾತ್ಮ ಈ ವಿಶಾಲವಾದ ಸೃಷ್ಟಿಯನ್ನು ಮಾಡ್ತಾನೆ. ಬ್ರಹ್ಮದೇವರು ಮಾಡಿದ ಸೃಷ್ಟಿಗೆ ನವವಿಧ ಸೃಷ್ಟಿ ಅಂತ ತಿಳ್ಕೊಂಡಂತ ಹೆಸರು. ಅಸುರರನ್ನು ಸೃಷ್ಟಿ ಮಾಡ್ತಾನೆ, ಯಕ್ಷರನ್ನು ಸೃಷ್ಟಿ ಮಾಡ್ತಾನೆ, ಮನುಷ್ಯರನ್ನು ಸೃಷ್ಟಿ ಮಾಡಬೇಕಾದ್ರೆ ತಾನೇ ಆಪಂ ಪ್ರಜಾಪತಿ ಅಂತ ರೂಪ ತೆಗೆದುಕೊಂಡು 2 ಭಾಗ ಮಾಡಿ ಗಂಡು ಹೆಣ್ಣು ಮಾಡಿ ಮತ್ತೆ ಪುನಃ ಮನುಷ್ಯರನ್ನು ಸೃಷ್ಟಿ ಮಾಡ್ತಾನೆ. ಬಹಳ ವಿಸ್ತಾರವಾಗಿರ್ತಕ್ಕಂಥ ರೀತಿಯಲ್ಲಿ ಇದನ್ನು ಹೇಳ್ತಾರೆ. ಅದ್ಭುತವಾದ ಪೃಥ್ವಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಅಂತನ್ನುವ ಕಥೆಯನ್ನು ಮೈತ್ರೇಯರು ವಿದುರನಿಗೆ ಹೇಳ್ತಾ ಇರುವಾಗ, ಸೂತರು ಶೌನಕರಿಗೆ ಹೇಳ್ತಾ ಇರುವಾಗ ಮಧ್ಯದಲ್ಲಿ ಸ್ವಲ್ಪ ನಿಲ್ಲೋಣ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. 1 ಗಂಟೆ ಆಗ್ತಾ ಬಂತು ಅಂತ ತಿಳ್ಕೊಂಡಂತಂದಾಗ ಆ ಕಾಲದಲ್ಲಿ ಪರಮಾತ್ಮನ ಸ್ತೋತ್ರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಪುರಾಣಿಕರು ಒಳ್ಳೆ ರಭಸೆಯಿಂದ ಕ್ರಮದಿಂದ ಪರಮಾತ್ಮನ ಮೇಮೆ ಹೇಳ್ತಾ ಇದ್ರು. ಪರಮಾತ್ಮ ಮತ್ಸ್ಯ ತೆಗೆದುಕೊಂಡ, ಕುಮಾರಾದ, ನರಸಿಂಹಾದ ಇತ್ಯಾದಿಗಳು.
ಇತ್ಯಾದಿ ಪರಮಾತ್ಮನ ವಿಶಿಷ್ಟವಾದ ರೂಪಗಳನ್ನು ಚಿಂತೆ ಮಾಡ್ತಾ ಇರುವಾಗ ಒಬ್ಬ ಪ್ರಶ್ನೆ ಮಾಡ್ತಾ ಇರ್ಬೋದು, ವಿದುರ ಪ್ರಶ್ನೆ ಮಾಡ್ತಾನೆ, ಪರಮಾತ್ಮ ವರಾಹಾವತಾರ ಯಾಕೆ ತೆಗೆದುಕೊಂಡ ಅಂತ ಪ್ರಸಂಗ ಏನಿತ್ತು ಆವಾಗ? ಅವನ ಹಲ್ಲಿನ ಮೇಲೆ ಪೃಥ್ವಿ ಹಾಕಿದೆ ಅಂತ ವರಾಹಾವತಾರದ ಉದ್ದೇಶ ಏನು ಅಂತ ಕೇಳಿದಾಗ, ಇಲ್ಲಪ್ಪ ಹಿರಣ್ಯಾಕ್ಷ ಅಂತಕೊಂಡಂತಿದ್ದ, ಆ ಹಿರಣ್ಯಾಕ್ಷ ಪೃಥ್ವಿಯನ್ನು ಆ ಪೃಥ್ವಿ ಕಕ್ಷೆಯಿಂದ ತೆಗೆದು ರಸಾತಳ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ತಾನು ವರಾಹಾವತಾರವನ್ನು ತೆಗೆದುಕೊಂಡು ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಮತ್ತೆ ಪೃಥ್ವಿಯನ್ನು ಅದರ ಕಕ್ಷೆಯಲ್ಲಿ ಇಡ್ತಾನೆ. ಈ ರೀತಿಯಾಗಿ ಭೂವರಾಹ ದೇವರು ಪೃಥ್ವಿಯ ಸಂರಕ್ಷಣೆ ಮಾಡ್ತಾರೆ ಅಂತ. ಆಗ ಪರೀಕ್ಷಿತ್ ಕೇಳ್ತಾನೆ, ಹಿರಣ್ಯಾಕ್ಷ ಯಾರು? ಇಲ್ಲ, ಅವನು ಬಹಳ ದುಷ್ಟ ದೈತ್ಯ, ಜಗತ್ಪೀಡಿಗೆ ದೈತ್ಯ, ಜಗತ್ತಿನ ವಿನಾಶವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಹೊರಟಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತ ವಿಚಾರವನ್ನು ಹೇಳಿದಾಗ, ಏನು ಅವ್ರು ಯಾರ ಮಕ್ಕಳು? ಕಶ್ಯಪರ ಮಕ್ಕಳು. ಕಶ್ಯಪರ ಮಗ ಇಷ್ಟು ದುಷ್ಟ ದೈತ್ಯ, ಜಗತ್ತಿಗೆ ಪೀಡಾಕರ, ಅದು ಹೇಗೆ ಸಾಧ್ಯ? ಕಶ್ಯಪರು ಬ್ರಹ್ಮದೇವರ ಮೊಮ್ಮಕ್ಕಳು, ಬ್ರಹ್ಮದೇವರ ಮಾನಸ ಪುತ್ರ ಮರೀಚಾದಿ ಋಷಿಗಳು, ಅವರ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಇರ್ತಕ್ಕಂಥವ್ರು ಕಶ್ಯಪರು. ಅವರ ಹೊಟ್ಟೆಯಲ್ಲಿ ಇಂಥ ಕೆಟ್ಟ ಸಂತಾನ ಹೇಗೆ? ಅದಕ್ಕೋಸ್ಕರ ಮೈತ್ರಿ ಹೇಳ್ತಾರೆ, ನೋಡಪ್ಪ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾವಿತ್ರ್ಯ ಮಾತ್ರ ನಡೆಯೋದಿಲ್ಲ. ಒಳ್ಳೆ ಮಕ್ಕಳು ಬೇಕು ಅಂತಂದಾಗ ಆ ಒಂದು ಮಕ್ಕಳನ್ನು ಪಡೆಯಬೇಕಾದ್ರೆ ನಮ್ಮ ತಯಾರಿ ಏನಿರಬೇಕು, ನಾವು ಎಷ್ಟು ಪುಣ್ಯವನ್ನು ಗಳಿಸಿರಬೇಕು, ಆ ನಂತರ ಆ ಮಕ್ಕಳನ್ನು ಗರ್ಭಧಾರಣೆ ಮಾಡುವಾಗ ಯಾವ ಮುಹೂರ್ತದಲ್ಲಿ ಮಾಡಿರಬೇಕು, ಇತ್ಯಾದಿ ಅನೇಕ ವಿಚಾರ ಬರ್ತದೆ. ಇಲ್ಲ ಶಾಸ್ತ್ರ ನಿಯಮ ಬಿಟ್ಟು ಕೇವಲ ಗಂಡ ಹೆಂಡತಿಗಳು ಜೊತೆಯಲ್ಲಿದ್ದು ಸಂತಾನವನ್ನು ಪಡೆದರೆ ಆ ಸಂತಾನ ಎಲ್ಲ ಒಳ್ಳೆಯದಾಗಬೇಕು ಅಂತ ನಿಯಮ ಇಲ್ಲ. ಸಂತಾನ ಒಳ್ಳೆಯದಾಗಬೇಕಾಗಿದ್ದರೆ ತಂದೆ ತಾಯಿ ತಪಸ್ಸಬೇಕಾಗ್ತದೆ. ಕಶ್ಯಪರು ಸಂದರ್ಭವೂ ಹೀಗೆ. ಕಶ್ಯಪರಿಗೆ 13 + 4 17 ಜನ ಹೆಂಡತಿಯರು. ಒಬ್ಬ ಹೆಂಡತಿಯಲ್ಲಿ 1-2 ದಿವಸ, ಇನ್ನೊಬ್ಬ ಹೆಂಡತಿಯಲ್ಲಿ 1-2 ದಿವಸ, ಈ ರೀತಿಯಾಗಿರ್ತಾ ಇದ್ದ. ಅಂದು ದ್ವಿತೀಯ ಮನೆಗೆ ಪರಮಾತ್ಮ ಬಂದಿದ್ದ. ಬಹಳ ಸಂತೋಷ ಆಯಿತು. ಅರ್ಘ್ಯ ಪಾದ್ಯ ಎಲ್ಲ ಇದರಲ್ಲಿಯೂ ಕೂಡ ಆ ದಿತಿ ಕಶ್ಯಪರ ಸೇವೆಯನ್ನು ಮಾಡಿದ್ದಾಳೆ. ಮಧ್ಯಾಹ್ನ ಊಟ ಆಯಿತು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ ಅಂತ ತಂದಿದ್ದಾಳೆ. ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ ಸ್ವಲ್ಪ ಸಾಯಂಕಾಲವಾಗ್ತಾ ಬಂತು, ಎಚ್ಚರ ಆಗಲಿಲ್ಲ. ಆ ಕಾಲಕ್ಕೆ ದಿತಿ ಎಬ್ಬಿಸ್ತಾಳೆ. ಎಬ್ಸಿರ್ತಕ್ಕಂಥ ಸಂದರ್ಭದಲ್ಲಿ, ಓಹ್, ನಾನು ನಿದ್ದೆಯಲ್ಲಿ ಮರ್ತೇ ಬಿಟ್ಟಿದ್ದೆ, ಬೇಗ ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಆವಾಗ ದಿತಿಗೆ ಸಮಾಧಾನ ಮಾಡ್ತಾರೆ. ಆದರೆ ಸಾಯಂಕಾಲದ ವೇಳೆ ಕಶ್ಯಪರು ಹೊರಡಬೇಕು ಇನ್ನೊಂದು ಮನೆಗೆ. ಆವಾಗ ದ್ವಿತೀಯ ಮನಸ್ಸಿನಲ್ಲಿ ವಿಕೃತಿ ಉಂಟಾಗ್ತದೆ. ಗಂಡನಿಂದ ಸಂತಾನ ಪಡೆಯಬೇಕು ಅಂತಕೊಂಡಂತ ಇಚ್ಛೆ ಉಂಟಾಗ್ತದೆ. ಅಂತ ಆ ರೀತಿಯಾಗಿ ಮಾಡಿದಾಗ ದಿತಿ ಏನು ಮಾಡ್ತಾಳೆ? ಕಶ್ಯಪರಿಗೆ ದುಂಬಾಲು ಬೀಳ್ತಾಳೆ. ಕಶ್ಯಪರೇ, ಇನ್ನೊಂದು ಮನೆಗೆ ಹೋಗಿಂತ ಮೊದಲು ನನ್ನ ಗರ್ಭಾಧಾನ ಮಾಡಿ ಮುಂದೆ ಹೋಗಿ, ನನ್ನಲ್ಲಿ ಒಬ್ಬ ಶಿಶು ಬೆಳೆಯುವಂತೆ ಮಾಡಿ ಮುಂದೆ ಹೋಗಿ ಅಂತಕೊಂಡು, ಆಯ್ತು ಇನ್ನೊಂದು ಬರ್ತೀನಲ್ಲ, ಮತ್ತೊಮ್ಮೆ ಬಂದಾಗ ನಾನು ಬರ್ತೇನೆ. ಇಲ್ಲ, ನನಗೆ ಈಗಲೇ ಬೇಕು, ಈಗಲೇ ನನ್ನ ದೇಹ ಸಂಬಂಧ ಮಾಡಬೇಕು ಅಂತ ಹೇಳ್ಕೊಂಡಂತೇಳಿ ದ್ವಿತೀಯ ಆಗ್ರಹ ಮಾಡ್ತಾಳೆ. ಸಮಾಧಾನ ಭೇದ ಎಂದ ಗರಿಕೆ ಆಗೋದಿಲ್ಲ ಅಂತಕೊಂಡಂತೇಳಿ
ಕಶ್ಯಪ ಎದ್ದು ನಿಲ್ತಾನೆ. ನೋಡಿ, ಇದು ಸಾಯಂಕಾಲದ ವೇಳೆ, ದೇವತೆಗಳು ಮನೆಗೆ ಬರುವ ವೇಳೆ, ಲಕ್ಷ್ಮಿ ಮನೆಗೆ ಬರುವ ವೇಳೆ. ಆನಂತರ ಈಗೆಲ್ಲ ಪಿತೃಗಳೆಲ್ಲ ಜಾಗೃತರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ದೇಹ ಸಂಬಂಧ ಹೇಳಿಲ್ಲ. ದೇಹದ ಸಂಬಂಧಕ್ಕೋಸ್ಕರ ಒಂದು ಕಾಲವೂ ಬೇಕಾಗ್ತದೆ. ಅಯೋಗ್ಯ ಕಾಲದಲ್ಲಿ ಗರ್ಭ ಸಂಬಂಧ ಆದರೆ ಮಕ್ಕಳು ದುಷ್ಟರಾಗಿ ಹುಟ್ಟುತ್ತಾರೆ, ಶಾಸ್ತ್ರ ವಿರುದ್ಧಗಳಾಗಿರ್ತಕ್ಕಂಥವ್ರು ಹುಟ್ಟುತ್ತಾರೆ. ಈ ಸಮಯ ಯೋಗ್ಯ ಅಲ್ಲ ಅಂತಕೊಂಡು ತರ್ತಾ ಇದ್ದಾರೆ. ಹೌದು, ಸಾಯಂಕಾಲ ದೇವರ ಮುಂದೆ ನಮ್ಮನೆಗೆ ಲಕ್ಷ್ಮೀನಾರಾಯಣರು, ಆನಂತರ ಶಿವಪಾರ್ವತಿಯವರು ಬಂದು ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರ ಸೂರ್ಯೋದಯದ ಮೊದಲು ಹೊಸ ಚೆನ್ನಾಗಿ ಒಗೆದ ಬಟ್ಟೆಯನ್ನು ಉಟ್ಟುಕೊಂಡು ಮನೆ ಮುಂದೆ ಮತ್ತೆ ಪುನಃ ದೀಪ ಹಚ್ಚಿಟ್ಟು, ಮನೆ ತುಳಸಿ ಹತ್ರ ದೀಪ ಹಚ್ಚಿಟ್ಟು ದೇವತೆಗಳಿಗೆ ಆಹ್ವಾನ ಮಾಡ್ತಕ್ಕಂಥ ಸಮಯ. ಆದರೆ ಇವಳ ಮನಸ್ಸು ವಿಕೃತವಾಗಿ ಹೋಗಿತ್ತು. ಅವರ ಉತ್ತರೀಯ ವಸ್ತುಗಳು ಹೇಳ್ತಾ ಇದ್ದಾಳೆ, ನನಗೆ ಈಗಲೇ ನನ್ನ ಇಚ್ಛೆಯನ್ನು ಪೂರ್ತಿ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ. ಕಶ್ಯಪರು ಅವಳ ಆಗ್ರಹಕ್ಕೆ ಮಣಿಬಿದ್ದು ಗರ್ಭಧಾರಣೆ ಮಾಡ್ತಾರೆ. ಗರ್ಭಧಾರಣೆ ಆದ ಕ್ಷಣಕ್ಕೆ ಅವ್ರು ಹೊರಟು ನಿಂತು ಹೇಳ್ತಾರೆ, ದಿತಿ, ನಿನ್ನ ಇಚ್ಛೆಯೂ ಪೂರ್ತಿ ಆಯಿತು, ನಿನ್ನ ಗರ್ಭದಲ್ಲಿ ಜೀವ ಬೆಳೀತಾ ಇದೆ. ಆದರೆ ಆ ಜೀವ ಸಂಪೂರ್ಣ ಜಗತ್ತು ಕಂಟಕವಾಗ್ತದೆ, ಜಗತ್ತಿಗೆ ಪೀಡಾದಾಯಕವಾಗ್ತದೆ. ಈಗ ನೀನು ಹೆರುವ ಮಕ್ಕಳು ಜಗತ್ತಿಗೆ ಒಂದು ದೊಡ್ಡ ವ್ಯಾಧಿ ಇದ್ದಂತೆ, ಒಂದು ಕ್ಯಾನ್ಸರ್ ಇದ್ದಂತೆ ಅಂತೇಳಿ ಮಾತನಾಡಿ ಹೋಗ್ಬಿಡ್ತಾರೆ. ಮತ್ತೆ ಅವ್ರು ಕಾಲು ಬೀಳ್ತಾಳೆ. ಕಾಲು ಬಿದ್ದಾಗ ಮತ್ತೆ ಹೇಳ್ತಾರೆ, ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ಅನ್ನೋ ವಿಚಾರವನ್ನು ಹೇಳ್ತಾರೆ. ಇಂತಹ ಮಾತು ಕೊಟ್ಟ ಮೇಲೆ 2 ಅವಳಿ ಮಟ್ಟಗಳು ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇವೆ. ಅದರ ಜೊತೆಯಲ್ಲಿ ಜಯವಿಜಯರು ಬಂದು ಸೇರ್ಕೊಳ್ತಾರೆ. ಅಯೋಗ್ಯ ಸಮಯದ ಗರ್ಭಾಧಾನ, ಅತ್ಯಂತ ದುಷ್ಟನಾದ ವ್ಯಕ್ತಿ ದ್ವಿತೀಯ ಗರ್ಭದಲ್ಲಿ ಬೆಳೀತಾ ಇದ್ದಾರೆ. ಆ ದೇವತೆಗಳಿಗೆ ಸಾಮರ್ಥ್ಯ ಕೊಡೋದಕ್ಕೋಸ್ಕರ ಈ ದೇವತೆಗಳು ಪ್ರವೇಶ ಮಾಡಿದ್ದಾರೆ. ಆನಂತರ ದಿತಿ ಒಂದು ಸಂದರ್ಭದಲ್ಲಿ ಇಬ್ಬರು ಮಕ್ಕಳನ್ನು ಪಡೀತಾರೆ ಕ್ರಮವಾಗಿ. ಒಬ್ಬ ಹಿರಣ್ಯಾಕ್ಷ, ಒಬ್ಬ ಹಿರಣ್ಯಕಶಿಪು. ಅಯೋಗ್ಯ ಸಮಯದಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ್ದರಿಂದಾಗಿ ಅವರು ಅಸುರರಾಗಿ ದೈತ್ಯರಾಗಿ ಹುಟ್ಟುತ್ತಾರೆ. ಆದ್ದರಿಂದಾಗಿ ಅಂತಹ ಶ್ರೇಷ್ಠ ಕಶ್ಯಪರ ಮಕ್ಕಳು ಇಷ್ಟು ವಿಕೃತವಾದಂಥ ಮಕ್ಕಳು. ಯಾಕೆ? ಸಂತಾನ ಪಡೆಯಬೇಕಾಗಿದ್ದರೆ ಅನೇಕ ನಿಯಮಗಳಿವೆ. ಶಾಸ್ತ್ರವನ್ನು ತಿಳಿದುಕೊಂಡು ಆ ನಿಯಮಗಳನ್ನು ಪರಿಪಾಲಿಸಬೇಕು. ನಿಯಮೋಲ್ಲಂಘನೆ ಶಿಕ್ಷೆಗೆ ಕಾರಣವಾಗ್ತದೆ. ಇಂಥ ಹಿರಣ್ಯಾಕ್ಷ ಪರೀಕ್ಷಿತ ರಾಜ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಪರೀಕ್ಷಿತ ರಾಜ, ಅಲ್ಲ ಮತ್ತೆ ಇಷ್ಟು ಶಕ್ತಿ ಹೇಗೆ ಬಂತು? ಪೃಥ್ವಿಯನ್ನು ಮುಳುಗಿಸುವ ಶಕ್ತಿ ಹೇಗೆ ಬಂತು ಅಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಇಲ್ಲ, ಅದೊಂದು ಬೇರೆ ಕತೆ. ಜಯ ವಿಜಯರು ಬಂದು ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಲ್ಲಿ ಸೇರ್ಕೊಂಡಿದ್ದರಿಂದ ಬಲ, ಪರ್ಸನಾಲಿಟಿ ಎಲ್ಲ ಹೆಚ್ಚಾಯಿತು. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲಿ ಆ ಸಾಮರ್ಥ್ಯ ಇರೋದಿಲ್ಲ. ಜಯ ವಿಜಯರು ಸೇರ್ಕೊಳ್ತಾರೆ. ಆಗ ವಿದುರ ಕೇಳ್ತಾರೆ, ಮತ್ತಿಷ್ಟು ಕಾಂಪ್ಲಿಕೇಟೆಡ್ ಆಯ್ತಲ್ಲ ಈ ಕೆಲಸ. ಈ ಅಸುರರಲ್ಲಿ ಆ ಜಯ ವಿಜಯರು ಬರಲಿಕ್ಕೆ ಕಾರಣ ಏನು? ಅದೊಂದು ಸಂದರ್ಭ ಬೇರೆಪ್ಪ. ಒಂದ್ಸಲ ಪರಮಾತ್ಮ ಜಯ ವಿಜಯರಿಗೆ ಹೇಳ್ತಾನೆ, ನಾನು ಅರ್ಜೆಂಟ್ ಕೆಲಸದಲ್ಲಿದ್ದೇನೆ, ಒಳಗೆ ಯಾರನ್ನು ಬಿಡಬೇಡಿ ಅಂತ. ಆದರೆ ಅದೇ ವೇಳೆಗೆ ಸನಕ ಸನಂದನ ಸನತ್ ಕುಮಾರರು ಅಲ್ಲಿಗೆ ಬರ್ತಾರೆ. ಒಳಗೆ ಹೋಗಬೇಕು ಅಂತ ಬರ್ತಾರೆ. ಒಳಗೆ ಬಂದಾಕ್ಷಣಕ್ಕೇನೆ ತಡೆ ಮಾಡ್ತಾರೆ. ಜಯ ವಿಜಯರು ಒಳಗೆ ಬಿಡೋದಿಲ್ಲ. ಒಂದು 5 ನಿಮಿಷ ನಿಂತ್ಕೊಳ್ತಾರೆ. ಮತ್ತೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಮತ್ತೆ ತಡಿತಾರೆ. ಮತ್ತೆ ಹೋಗ್ಬೇಕು ಅಂತ ಮತ್ತೆ ತಡಿತಾರೆ. ಈ ಸಲ ಬಹಳ ಸಲ ತಡೆದ ಕ್ಷಣಕ್ಕೆ ಜಯ ವಿಜಯರಿಗೆ ಶೌನಕಾದೀಶಗಳು ಭಾಷೆ ಇಟ್ಟು ಬರ್ತಾರೆ.
ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಲ ಈ ಮಾರಾಯರು ಅಂತ ತಿಳ್ಕೊಂಡು ಅಂತೇಳಿ. ಜೇವಿಜರು ಹೇಳ್ತಾರೆ ದೇವರು ಯಾರನ್ನ ಬಿಡಬೇಡ ಅಂತ ಹೇಳಿದ್ದಾನೆ. ಯಾರನ್ನ ಬಿಡಬೇಡ ಅಂದ್ರೆ ಒಳಗೆ ಬರ್ಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ, ಅವರನ್ನು ಬಿಡಬೇಡ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ ಅಂತ ಅರ್ಥ. ಭಕ್ತರಿಗೆ ಪರಮಾತ್ಮನ ಮಂದಿರದಲ್ಲಿ ಯಾವಾಗಲೂ ಪ್ರವೇಶ ಇದೆ, ಅದಕ್ಕೆ ನಮಗೆ ಅವಕಾಶ ಕೊಡುವಂತ ತಿಳ್ಕೊಂಡಂತ ಇವರು 3 ಸಲ ತಡೆದಿದ್ದರಿಂದ ಅವ್ರು ಸಿಟ್ಟು ಬಂತು. ಅದಕ್ಕೋಸ್ಕರ ಅವರು ಶಾಪ ಕೊಡ್ತಾರೆ. ನೀವಿಬ್ಬರು ಭೂಮಿಯಲ್ಲಿ 3 ಸಲ ಹುಟ್ಟಿ ದುಷ್ಟ ಅಸುರಲ್ಲಿ ಸೇರಿಕೊಂಡು ಜಗತ್ ಕಂಟಕರಾಗರಿ ಅಂತಕೊಂಡು ಶಾಪ ಕೊಡ್ತಾರೆ. ಅಷ್ಟೊತ್ತಿಗೆ ಭಗವಂತ ಹೊರಗೆ ಬರ್ತಾನೆ. ಶೌನಕಾದಿಗಳು ಸನಕ ಸನಂದಾದಿಗಳನ್ನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾರೆ. ಹೇಳ್ತಾರೆ ಪರಮಾತ್ಮ ಒಂದು ತಪ್ಪಾಗಿದೆ, ಏನು ವೈಕುಂಠಕ್ಕೆ ಬಂದು ನಮ್ಗೆ ಸಿಟ್ಟು ಬಂತು, ನೀನು ಯಜವಿ ಶಾಪ ಕೊಟ್ಟಿದ್ದೇವೆ, ಭಾಳ ಒಳ್ಳೇದು ಮಾಡಿದ್ರಿ ಅಂತ ತಿಳ್ಕೊಂಡು ಅಂತ ಹೇಳಿದ ಪರಮಾತ್ಮ. ಹಿಂದಕ್ಕೆ ಲಕ್ಷ್ಮೀ ಬಂದರು ಇದೇ ರೀತಿ ತಡೆದಿದ್ರು ಅವರು, ಅವಾಗ ಲಕ್ಷ್ಮೀ ಶಾಪ ಕೊಟ್ಟಿದ್ಲು, ಆ ಶಾಪವನ್ನು ನೀವು ರಿನ್ಯೂ ಮಾಡಿದ್ದೀರ ಅಷ್ಟೇ. ಆಗ ದೇವಜರು ಭಾಳ ತಪ್ಪಾಯಿತು ಕ್ಷಮೆ ಕೇಳ್ಕೊತಾರೆ. ಪರಮಾತ್ಮ ಹೇಳ್ತಾನೆ ನಾನೇ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತ ವಚನ ಕೊಡ್ತಾನೆ. ಆ ಜಯನ ಶಕ್ತಿ ಅಸುರ ಶಕ್ತಿ ಸೇರಿಕೊಂಡು ಅವನು ಪೃಥ್ವಿಯನ್ನೇ ನಾಶಪಡಿಸಬೇಕು ಹೊರಟಾಗ ಪರಮಾತ್ಮ ವರಾಹ ಅವತಾರವನ್ನು ತೆಗೆದುಕೊಂಡು ಅವನನ್ನು ಸಂಹಾರ ಮಾಡ್ತಾನೆ. ಅಂದರೆ ಯಾವುದು ವ್ಯಾಲಿಡ್ ಇದೆ ಆದರೆ ವ್ಯಾಲಿಡ್ ಇದ್ದದನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಬೇಕು ಅಷ್ಟೇ. ಊಟ ವ್ಯಾಲಿಡ್ ಇದೆ ಅಂತ ತಿಳ್ಕೊಂಡು ಅಂತೇಳಿ ಅಪವಿತ್ರವಾದ ಹೋಟೆಲ್ನ ಅನ್ನವನ್ನು ತಿಂದರೆ ಪವಿತ್ರತೆ ಬರ್ತದೆ. ಊಟ ವ್ಯಾಲಿಡ್ ಇದೆ ಅಂತ ತಿಳ್ಕೊಂಡು ಅಂತೇಳಿ ನಾನ್ ವೆಜ್ ತೆಗೆದುಕೊಂಡ್ರೆ ಅದನ್ನು ಇದಾಗ್ತದೆಯಾ? ಯಾವುದು ಹೇಗಿದೆ, ಯಾವ ರೀತಿಯಾಗಿದೆ ಆ ಪ್ರಕಾರವೇ ನಾವು ಶಾಸ್ತ್ರದ ನಿಯಮಗಳನ್ನು ಪರಿಪಾಲಿಸಿದರೆ ನಾವು ಸುಖಿಗಳಾಗ್ತೇವೆ ಅಂತ ತಿಳ್ಕೊಂಡಾಗ ಇಲ್ಲ. ಮತ್ತೆ ಬ್ರಹ್ಮದೇವರು ದೇವತೆಗಳನ್ನು, ಸಿದ್ಧರು, ಯಕ್ಷರು, ಸಾಧ್ಯರು ಇವರೆಲ್ಲರನ್ನೂ ಕೂಡ ಸೃಷ್ಟಿ ಮಾಡದ ಅಂತ ತಿಳ್ಕೊಂಡು ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಮಾನವರ ಸೃಷ್ಟಿ ಯಾವಾಗ ಆಯಿತು, ಮನುಷ್ಯರ ಸೃಷ್ಟಿ ಯಾವಾಗ ಆಯಿತು ಅಂತಕೊಂಡು ಕೇಳಿದಾಗ ಬ್ರಹ್ಮದೇವರೇ ತಮ್ಮ ಶರೀರವನ್ನು 2 ಭಾಗ ಮಾಡಿ ಒಂದು ಭಾಗ ಪುರುಷ ಒಂದು ಭಾಗ ಸ್ತ್ರೀಯನ್ನು ಮಾಡಿದ್ದಾರೆ. ಇದು ಅಲ್ಲಿಂದ ಪ್ರಾರಂಭ ಆಗಿತ್ತು. ಪ್ರಪ್ರಥಮ ಮನುಷ್ಯ ಅಂತ ಅನ್ನೋದು ಮನು ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾನೆ. ಅವನಿಗೆ ವೈವಸ್ವದ ಮನು, ಅವನಿಗೆ ಸ್ವಯಂಭವ ಮನು ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಆ ಸ್ವಯಂಭವ ಮನುವಿಗೆ 2 ಗಂಡಸ ಮಕ್ಕಳು, 3 ಜನ ಹೆಣ್ಮಕ್ಳು ಹುಡ್ತಾರೆ. 2 ಗಂಡಸ ಮಕ್ಕಳಲ್ಲಿ ಪ್ರಿಯವ್ರತ ಉತ್ತಾನಪಾದ ಪ್ರಿಯವ್ರತ ಅಂತ ತಿಳ್ಕೊಂಡು ಅಂತ ಹೆಸರು. ಪ್ರಿಯವ್ರತ ಮತ್ತು ಮೊದಲನೇವನು, ಉತ್ತಾನಪಾದ 2ನೇವನು. ಆನಂತರ ಆಕೂತಿ, ದೇಹೂತಿ, ಪ್ರಸೂತಿ ಅಂತ ತಿಳ್ಕೊಂಡು ಅಂತೇಳಿ ಹೆಣ್ಮಕ್ಳು. ಆಕೂತಿಯನ್ನು ರುಚಿ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾನೆ. ರುಚಿ ಪ್ರಜಾಪತಿಯಲ್ಲಿ ಪರಮಾತ್ಮ ಯಜ್ಞ ಅಂತ ಹೆಸರಿಟ್ಟುಕೊಂಡು ಈ ಮನುವಿನ ಧ್ಯಾನ ಮಾಡಬೇಕು ಅಂತ ಕೆಡಿಸ್ಬೇಕು ಅಂತ ದೈತ್ಯರು ಬಂದರೆ ಅವರನ್ನು ಓಡಿಸಿ ಕಳಿಸ್ಬಿಡ್ತಾನೆ. ಅಂತ ಮಹಾಪರಾಕ್ರಮಿಯಾದಂಥದ್ದು. ಆ ನಂತರ ದೇವಹೂತಿ ಅವಾಗ ಇದಂತ ಸ್ವಲ್ಪ ನೆಲೆಯಲ್ಲಿ ದೇವಹೂತಿಯಿಂದ 4ನೇ ಬಂತು. ಇವಳಲ್ಲಿ ಅಲ್ಲೇನು ಪರಮಾತ್ಮ ಅವತಾರ ತೆಗೆದುಕೊಂಡದ್ದು ಕಪಿಲ ಅಂತಕೊಂಡು ಅಂತೇಳಿ. ಹೌದಪ್ಪ, ಹಾಗಾದರೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಈ ಕಡೆಗೆ ಮನು 2ನೇ ಮಗಳ ಸಲುವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾನೆ. ಇವಳು ಒಳ್ಳೆ ಗಂಡ ಎಲ್ಲಿದ್ದಾನೆ, ಹೇಗೆ ಹುಡುಕಬೇಕು ಅಂತ ತಿಳ್ಕೊಂಡು ಅಂತೇಳಿ ತನ್ನ ತಂದೆಯಾದ ಕಶ್ಯಪರು ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅವಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ಕರದಮ ಪ್ರಜಾಪತಿ ಅಂತಿದೆ, ಅವ್ರ ಆಶ್ರಮಕ್ಕೆ ಹೋಗು, ನಿನ್ನ ಮಗಳನ್ನ ಅವ್ರ ಜೊತೆ ಮದುವೆ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಕರದಮ ಪ್ರಜಾಪತಿ ಬ್ರಹ್ಮದೇವರ ಮಾನಸ ಪುತ್ರ. 10,000 ವರ್ಷ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ ಕ್ಷಣಕ್ಕೇನೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಏನು ಬೇಕಪ್ಪ ವರ ನಿಂಗೆ ಬೇಕು ಅಂತ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನು ಹೇಳ್ತಾನೆ, ನನಗೆ ಒಳ್ಳೆ ಸಾಧ್ವಿಯಾದ ಹೆಂಡತಿ ಬೇಕು ಅಂತ.
ಇವಾಗ ಈಗಿನ ಜನರು ಕೇಳಿದ್ರೆ ಎಂಥ ಮೂರ್ಖವ, ಒಂದು 10 ಕನ್ಯಾ ನೋಡಬೇಕು, ಯಾವ ಕನ್ಯೆ ಹೆಚ್ಚಿಗೆ ಸಂಬಳ ತರ್ತಾಳೆ ಅವ್ರ ಜೊತೆ ಮದುವೆ ಆಗಬೇಕು, 10,000 ತಪಸ್ಸು ಮಾಡಬೇಕು, ಒಳ್ಳೆ ಹೆಂಡತಿ ಬೇಕು ಅಂತ ತಿಳ್ಕೊಂಡಂತೆ. ಪುರಾಣವನ್ನು ಈ ರೀತಿಯಾಗಿ ತಮಾಷೆ ಮಾಡಬಾರ್ದು. ಹೌದು, ಒಳ್ಳೆ ಹೆಂಡತಿ ಇದ್ರೆ ಸಾಧನೆ ಮಾಡಲಿಕ್ಕಾಗ್ತದೆ, ಕೆಟ್ಟ ಹೆಂಡತಿ ಇದ್ರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಾಸ್ತಿಕ ಹೆಂಡತಿ ಸಿಕ್ಕರೆ ಸಂಧ್ಯಾವಂದನ ಮಾಡಲಿಕ್ಕೂ ಬಿಡೋದಿಲ್ಲ, ನಾಸ್ತಿಕ ಗಂಡ ಸಿಕ್ಕರೆ ಕುಂಕುಮ ಹಚ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಇಬ್ಬರು ಆಸ್ತಿಕರಿದ್ದರೆ ಧರ್ಮ ಆಗ್ತದೆ. ಅದನ್ನು ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಒಳ್ಳೆ ಗಂಡ ಬೇಕು ಅಂತ ತಪಸ್ಸು ಮಾಡಬೇಕು, ಒಳ್ಳೆ ಹೆಂಡತಿ ಬೇಕು ಅಂತ ತಪಸ್ಸು ಮಾಡಬೇಕು. ಆಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ. 2 ದಿವಸ ಆದ ಮೇಲೆ ಸ್ವಯಂಭವನು ತನ್ನ ಮಗಳಾದ ದೇವಹೂತಿಯನ್ನು ಕರೆದುಕೊಂಡು ಬರ್ತಾನೆ. ಕರೆದ ಪ್ರಜಾಪತಿಗಳಿಂದ ಮದುವೆ ಆಗ್ರಿ, ನಿಮ್ಮ ಇಚ್ಛೆ ಪೂರ್ತಿ ಆಗ್ತದೆ ಅಂತ ಕೊಡಂತೆ ವರ ಕೊಡ್ತಾನೆ. ಅದ್ರ ಜೊತೆಗೆ ಭಗವಂತ ಹೇಳ್ತಾನೆ, ನನ್ನ ಕುರಿತು ತಪಸ್ಸು ಮಾಡಿದ್ದಕ್ಕೆ ಇಷ್ಟೇ ಕೊಟ್ಟರೆ ಅದು ಬಹಳ ಕಡಿಮೆ ಆಯಿತು. ನಾನೇ ನಿಮ್ಮ ಮನೆಯಲ್ಲಿ ಅವತರಿಸಿ ಬರ್ತೇನೆ. ನನ್ನ ತಾಯಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವ ಒಂದು ನೆಪದಿಂದ ನಾನು ಜಗತ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಂಖ್ಯ ತತ್ವಜ್ಞಾನವನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಆಗ ಪರಮಾತ್ಮ ಹೇಳಿ ಹೋಗ್ತಾನೆ. 2 ದಿವಸ ಆದಮೇಲೆ ಈ ಕಡೆಗೆ ಬ್ರಹ್ಮದೇವರು ಹೇಳ್ತಾರೆ, ಕರ್ದಮ ಪ್ರಜಾಪತಿಗೆ ನಿನ್ನ ಮಗಳನ್ನು ಕೊಡು ಅಂತೇಳಿ. ಆಗ 2 ದಿವಸ ಆದಮೇಲೆ ಸ್ವಯಂಭೌಮನು ಕರ್ದಮರ ಆಶ್ರಮಕ್ಕೆ ದೇವಹೂತಿಯನ್ನು ಕರೆದುಕೊಂಡು ಬರ್ತಾನೆ. ಹೇಳ್ತಾನೆ, ನಮ್ಮ ಮಗಳನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊಡಂತೆ. ಕರ್ದಮರು ಹೇಳ್ತಾರೆ, ಅವಶ್ಯವಾಗಿ ಸ್ವೀಕರಿಸ್ತೇನೆ, ಆದರೆ ನನಗೆ ನಿಮ್ಮ ಕನ್ಯಾ ಕೊಡುವಾಗ 10 ಸಲ ವಿಚಾರ ಮಾಡಿ ಅಂತ ಕೊಡಂತ ಹೇಳ್ತಾರೆ. ಅವಾಗ ಮನು ಕೇಳ್ತಾನೆ, ಯಾಕಪ್ಪ ಅಂತ ಪ್ರಾಬ್ಲಮ್ ಏನು ಅಂತ. ಏನು ಪ್ರಾಬ್ಲಮ್ ಇಲ್ಲ, ನಂದೇನು ಪ್ರಾಬ್ಲಮ್ ಇಲ್ಲ. ನಾನು ಆಶ್ರಮದಲ್ಲಿರ್ತಕ್ಕಂಥ ಋಷಿ. ಇಲ್ಲಿ ಋಷಿ ಪತ್ನಿ ಆದವಳು ನದಿಗೆ ಹೋಗಬೇಕು, ನೀರು ತರಬೇಕು, ಅಡಿಗೆ ಮಾಡಬೇಕು, ಆನಂತರ ಬಂದರು ಯೋಗಕ್ಷೇಮ ನೋಡ್ಕೊಳ್ಬೇಕು, ನಾವು ತಪಸ್ಸಿನಲ್ಲಿದ್ದಾಗ ಎಲ್ಲ ಜವಾಬ್ದಾರಿ ತೆಗೆದುಕೊಳ್ಬೇಕು. ನೀನು ರಾಜಪ್ಪ ಮನು, ರಾಜರ್ಷಿ ನೀನು. ನಿನ್ನ ಮಗಳು ಹಂಸತೂಲಿಕಾ ತಲ್ಪದಲ್ಲಿ ಬೆಳೆದಂಥವಳು. ಈ ಋಷಿ ಜೀವನ ಕಠೋರ ಜೀವನ, ಇದಕ್ಕೆ ನಿನ್ನ ಮಗಳು ಅಡ್ಜಸ್ಟ್ ಆಗ್ತಾಳೇನೋ ಅಂತ ಕೇಳಿದಾಗ ಆಗ ಮನು ಹೇಳಿದ ಮಾತೇನು ಗೊತ್ತೇ? ಮನು ಹೇಳ್ತಾನೆ, ನನ್ನ ಮಗಳಿಗೆ ಒಂದೇ ಮಾತನ್ನು ಕಳಿಸಿದ್ದೇವೆ, ನೀನು ಯಾವ ಮನೆಗೆ ಹೋಗ್ತಿ ಅಲ್ಲಿ ಆ ರೀತಿ ಮೋಲ್ಡ್ ಆಗ. ಯಾವ ಮನೆಗೆ ನಾವು ಹೋಗ್ತೇವೆ ಆ ಮನೆಯ ವಾತಾವರಣಕ್ಕೆ ಹೊಂದಿಕೊಂಡು ಆ ಮನೆಯನ್ನು, ಹುಟ್ಟಿದ ಮನೆಯನ್ನು ಉದ್ಧಾರ ಮಾಡ್ತಕ್ಕಂಥವಳು ಹೆಣ್ಮಗಳು. ಅದನ್ನು ನಾವು ಕಲಿಸಿದ್ದೇವೆ. ನಿಮ್ಮನ್ನು ಮದುವೆ ಆದಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಇರ್ತಾಳೆ ಅವಳು, ಅದರಲ್ಲಿ ಅವಳು ತನ್ನ ಸುಖವನ್ನು ಕಾಣ್ತಾಳೆ ಅಂತಕೊಂಡಂತಂದಾಗ ಹಾಗೇ ಆಗಲಿ ಅಂತಕೊಂಡಂತೇಳಿ ಕರ್ದಮ ಪ್ರಜಾಪತಿಗಳು ಮದುವೆ ಮಾಡಿಕೊಳ್ತಾರೆ. ತಂದೆ ತಾಯಿ ಹೋದ ನಂತರ ಹಂಸತೂಲಿಕಾ ತರ್ಪದಲ್ಲಿ ಸುಖದಲ್ಲಿ ಬೆಳೆದ ದೇವಹೂತಿ ಆಶ್ರಮದ ಎಲ್ಲ ಜವಾಬ್ದಾರಿಯನ್ನು ಸ್ವೀಕರಿಸಿ ಪರಿಯಿಂದ ಕರ್ದಮರ ಸೇವೆಯನ್ನು ಮಾಡಲಿಕ್ಕೆ ಚಾಲು ಮಾಡಿದ್ದಾರೆ. ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ಆಗ ಸೇವೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಶಾಸ್ತ್ರದಲ್ಲಿ ಹೇಳ್ತದೆ. ಭಗವಂತನ ಸೇವೆ ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ವಿ. ತನ್ನ ತಂದೆ ತಾ ಹೋದ ಮೇಲೆ ಪತಿಂ ಇಂಗಿತ ಕೋವಿದ. ದೇವಹೂತಿ ಬಹಳ ಬುದ್ಧಿವಂತಲಾಗಿದ್ಲು. ಗಂಡನಿಗೆ ಯಾವಾಗ ಏನು ಬೇಕು ಮೊದಲೇ ತಿಳ್ಕೊಳ್ತಾ ಇದ್ಲು. ಅತ್ಯಂತ ಪ್ರೀತಿಯಿಂದ ಅತ್ಯಂತ ಭಕ್ತಿಯಿಂದ ತನ್ನ ಗಂಡನ ಸೇವೆಯನ್ನು ಮಾಡಿದ್ದಾಳೆ. ಹೇಗೆ ಪಾರ್ವತಿ ತಪಸ್ಸು ಮಾಡಿ ಸೇವೆ ಮಾಡಿ ರುದ್ರದೇವರನ್ನು ಪಡೆಯಲು ಆ ರೀತಿಯಾಗಿ ಅಲ್ಲಿದ್ದ ಭಗವಂತನ ಸಂತುಷ್ಟನಾಗ್ತಾನೆ ಅಂತ ತಿಳ್ಕೊಂಡಂತೆ. ಗಂಡನೇ ದೇವರಲ್ಲ, ಆದರೆ ದೇವರನ್ನು ಕಾಣಬೇಕಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಮೂರ್ತಿಯಲ್ಲಿ ದೇವರು ಕಾಣಿಸೋದಿಲ್ಲ, ಮಂದಿರದಲ್ಲಿ ದೇವರು ಕಾಣಿಸೋದಿಲ್ಲ. ಅವರಿಗೆ ಇರ್ತಕ್ಕಂಥ ಅಲ್ಲಿಯ ದೇವರು, ಗಂಡನಲ್ಲಿದ್ದ ದೇವರೇ ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ.
ಗಂಡ ಹೇಗೆ ಇರಲಿ, ದೇವರಂತೂ ಚೆನ್ನಾಗಿದ್ದಾನಲ್ಲ ಅಂತ ತಿಳ್ಕೊಂಡಂತೇಳಿ ಅತ್ಯಂತ ವಿಶ್ವಾಸದಿಂದ, ಪವಿತ್ರತೆಯಿಂದ, ಆಶನತೆಯಿಂದ ಅವ್ರು ಹೇಳಿದಂತೆ ಕೇಳಿಕೊಂಡು ಅವರ ಉಪದೇಶದಂತೆ ಧ್ಯಾನವನ್ನು ಪಡೆದು ಸಂತೋಷಪಡಿಸಿದ್ದಾರೆ. ಒಂದ್ಸಲ ಕರ್ದಮ ಪ್ರಜಾಪತಿಗಳು ಹೇಳಿದರು, ದೇವಹೂತಿ, ನನಗೆ 12 ವರ್ಷದ ಒಂದು ತಪಸ್ಸು ಮಾಡಬೇಕಾಗಿದೆ, ಒಂದು ಸಿದ್ಧಿ ಪಡೆಯಬೇಕಾಗಿದೆ. ಯಾವ ಬೇಕಾದ ವಸ್ತುವನ್ನು ಮನಸ್ಸಿನಿಂದ ತಯಾರು ಮಾಡಬೇಕು, ನನ್ನ ಸಾಮರ್ಥ್ಯದಿಂದ ಸೃಷ್ಟಿ ಮಾಡಬೇಕು ಅಂತ ಅನ್ನೋ ಇಚ್ಛೆ ಆಗಿದೆ. ಅದಕ್ಕೆ 12 ವರ್ಷ ಆದರೂ ಕಠೋರವಾದ ತಪಸ್ಸು ಬೇಕು. ಆಶ್ರಮ ಜವಾಬ್ದಾರಿ ಎಲ್ಲ ನೋಡ್ಕೊಳ್ತೀಯ ಅಂತ ಕೇಳಿದ್ರು. ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. 12 ವರ್ಷ ಒಂದೇ ಕಡೆ ಕೂತ್ಕೊಂಡು ತಪಸ್ಸು ಮಾಡಿದ್ದಾರೆ. ಎಲ್ಲ ಜವಾಬ್ದಾರಿ ದೇವಹೂತಿ ವಹಿಸಿದ್ದಾಳೆ. 12 ವರ್ಷ ಆದಾಕ್ಷಣ ಸಿದ್ಧಿ ಆಯಿತು. ಕರ್ದಮ ಪ್ರಜಾಪತಿಗಳು ಕಣ್ಕರೆದು ನೋಡ್ತಾರೆ. ಅದ್ಭುತವಾದಂಥ ಆಶ್ರಮ, ಮೊದಲಕ್ಕಿಂತಲೂ ಸಮೃದ್ಧಿಯಾಗಿದೆ. ಎಲ್ಲ ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಎಲ್ಲೂ ಅನಾನುಕೂಲತೆ ಇಲ್ಲ. ಎಲ್ಲ ಕಡೆ ಹೋಮ ಹವನ ಯಜ್ಞ ಯಾಗ ಎಲ್ಲ ನಡೀತಾ ಇದೆ, ಪಾಠ ಪ್ರವಚನ ನಡೀತಾ ಇದೆ. ನನ್ನ ಅಬ್ಸೆನ್ಸಿಯಲ್ಲಿ ಇಷ್ಟೆಲ್ಲವೂ ಕೂಡ ನಡೀತಾ ಇದೆ. ಸಂತೋಷವಾಯಿತು. ಅಷ್ಟಲ್ಲಿ ನೋಡಿದರು ದೇವಹೂತಿ ತಲೆ ಮೇಲೆ ಒಂದು ಕೊಡ, ಸೊಂಟದ ಮೇಲೆ ಒಂದು ಕೊಡ ಇಟ್ಕೊಂಡು ಆಶ್ರಮದ ಬಾಗಿಲಿಂದ ಒಳಗೆ ಬರ್ತಾ ಇದ್ದಾಳೆ. ಒಳ್ಳೆಯ ಮುಖದ ಮೇಲೆ ಅದ್ಭುತವಾದ ತೇಜ. ಆದರೆ ಕೆಲಸ ಮಾಡಿ ಮಾಡಿ ಅಂದು 16ದ ತರುಣಿ ಗಟ್ಟಿಮುಟ್ಟಾಗಿರ್ತಕ್ಕಂಥ ಎಲ್ಲ ರೀತಿಯಿಂದಲೂ ಸಮೃದ್ಧಳಾದಂತೆ ಇವತ್ತು ಕಡ್ಡಿ ಸೊರಗಿ ಆಗಿದ್ದಾಳೆ, ಸೊರಗಿ ಕಡ್ಡಿ ಆಗಿದ್ದಾಳೆ. ಕರ್ದಮ ಪ್ರಜಾಪತಿ ವಿಚಾರ ಮಾಡಿದರು, ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾಳೆ, ನಾನು ಗಂಡನಾಗಿ ಅವಳ ಯೋಗಕ್ಷೇಮ ನೋಡ್ಕೊಳ್ಬೇಕು, ಅದನ್ನು ನಾನು ಮರೆತನಲ್ಲ ಅಂತ ಹೇಳಿ ದೇವಹೂತಿ ಅಂತ ಕರೆದಿದ್ದಾರೆ. ನೋಡ್ತಾಳೆ, ಯಾರು ತನ್ನ ಗಂಡನ ಧ್ವನಿ ಕರ್ದಮ ಪ್ರಜಾಪತಿ ಎದ್ದು ಕೂತ್ಕೊಂಡಿದ್ದಾರೆ, ಕರಿತಾ ಇದ್ದಾರೆ. ಭಾಳ ಸಂತೋಷವಾಯಿತು. ಕೊಡ ಬದಿಗಿಟ್ಲು, ಬಂದು ನಮಸ್ಕಾರ ಮಾಡಿದ್ರು. ದೇವಹೂತಿ, 12 ವರ್ಷ ಯಾವ ವಿಘ್ನ ಬರದಂತೆ ನೋಡಿಕೊಂಡಿಯಲ್ಲ, ಇದಕ್ಕಿಂತ ನನಗೆ ಹೆಚ್ಚಿನಗೇನು ಬೇಕು? ನನ್ನ ಮೇಲೆ ಬಹಳ ಅನುಗ್ರಹ ಮಾಡಿದ್ದೆ, ನಾನು ಅನುಕೂಲ ಮಾಡಿಕೊಟ್ಟಿದ್ದೆ. ನಿನಗೇನು ಬೇಕು ಕೇಳು ಅಂತ ತಿಳ್ಕೊಂಡಂತೆ. ನನಗೇನು ಬೇಕಾಗಿಲ್ಲ, ನನಗೆಲ್ಲೂ ಸಮೃದ್ಧಿ ಇದೆ ಅಂತ ತಿಳ್ಕೊಂಡಂತೆ. ನನಗೆ ಸಂಪೂರ್ಣ ಸಮೃದ್ಧಿ ಇದೆ. ನಿಮ್ಮಂಥ ತಪಸ್ವಿ ಗಂಡ, ನಿಮ್ಮಂಥ ಸಿದ್ಧ ಗಂಡ ಸಿಕ್ಕಾಗ ನನಗೇನು ಕಡಿಮೆ ಇದೆ? ನನಗೇನು ಬೇಕಾಗಿದೆ? ಇಲ್ಲ ದೇವಹೂತಿ, ನೀನು ಬೇಡಿದ್ದು ನಾನು ಕೊಡಬೇಕಾಗಿದೆ, ಏನಾದರೂ ಬೇಡು. ಅವಳು ಹೇಳ್ತಾಳೆ, ಏನಾದರೂ ಬೇಡು ಅಂತ ತಿಳ್ಕೊಂಡಂತಂದ್ರೆ ಪ್ರತಿಯೊಬ್ಬ ಹೆಣ್ಮಗಳು ಬಯಸೋದು ಸಂತಾನವನ್ನು. ನಿಮ್ಮ ತಪಸ್ಸಿಗೆ ಅನಾನುಕೂಲ ಆಗುವಂತಿಲ್ಲ ಇದ್ದರೆ ಸಂತಾನ ಕೊಡಿ, ಇಲ್ಲದೆ ಇದ್ದರೆ ನಾನು ನಡೀತದೆ, ನನಗೆ ನಿಮ್ಮ ಸೇವೆ ಮಾಡ್ಕೊಂಡಿದ್ದೇನೆ, ಆಗಲಿ ಸಂತಾನ ಕೊಡ್ತೇನೆ, ತಯಾರಾಗು ಅಂತ ಹೇಳಿದ್ರು. ದೇವಹೂತಿ ಹೇಳ್ತಾಳೆ, ಹಾಗೆಲ್ಲ ಇಲ್ಲ, ನೀವು ತಪಸ್ಸು ಮಾಡಿ ನಿಮ್ಮ ಆರೋಗ್ಯ ನೋಡಿ ಬರೀ ಎಲುವು ಕಾಣಿಸ್ತಾ ಇದೆ. ನಾನು ದುಡಿದು ನಾನು ಕೂಡ ಸೊರಗಿದ್ದೇನೆ. ನಾವಿಬ್ಬರು ಮೊದಲು ಆರೋಗ್ಯವಂತರಾಗಬೇಕು. ಫಿಸಿಕಲ್ ಫಿಟ್ನೆಸ್ ಬೇಕು, ಸೈಕಾಲಜಿಕಲ್ ಫಿಟ್ನೆಸ್ ಬೇಕು, ಇಮೋಷನಲ್ ಫಿಟ್ನೆಸ್ ಬೇಕು. ಫಿಸಿಕಲ್, ಸೈಕಾಲಜಿಕಲ್, ಇಮೋಷನಲ್ ಪರಸ್ಪರವಾಗಿರ್ತಕ್ಕಂಥ ಈ ಒಂದು ತಿಳುವಳಿಕೆ, ಆ ಒಂದು ಫಿಟ್ನೆಸ್ ಇದ್ದಾಗ ಆರೋಗ್ಯವಂತರಾದ ಮಕ್ಕಳು ಹುಟ್ಟುತ್ತಾರೆ. ಇಲ್ಲದೆ ರೋಗಿಗಳಾದ ಮಕ್ಕಳು ಹುಟ್ಟುತ್ತಾರೆ. ಪುರಾಣದಲ್ಲಿ ಎಲ್ಲ ಸೈಕಾಲಜಿ ಬಂದಿದೆ, ಫಿಸಿಯಾಲಜಿ ಬಂದಿದೆ, ಆಂಥ್ರೋಪಾಲಜಿ ಬಂದಿದೆ, ಬಯಾಲಜಿ ಬಂದಿದೆ. ಒಳ್ಳೆ ಮಕ್ಕಳನ್ನು ಪಡೆಯಬೇಕಾದ್ರೆ ಹೇಗಿರಬೇಕು ಅಂತ ಅನ್ನೋದು ಕೂಡ ವಿಚಾರಗಳು ವಿಸ್ತಾರವಾಗಿ ಬಂದಿವೆ. ಅಂಥ ಅದ್ಭುತ ಎನ್ಸೈಕ್ಲೋಪೀಡಿಯಾ ಪುರಾಣಗಳು. ಆಗಲಿ ಅಂತೇಳಿ ಹೋಗ್ತಾರೆ. ಅವಳನ್ನು ಕರೆದುಕೊಂಡು ಅಲ್ಲಿ ಒಂದು ಬಿಂದು ಸರೋವರ, ಅದಕ್ಕೆ ನೀರಿನಿಂದ ಅಭಿಮಂತ್ರಣ ಮಾಡ್ತಾರೆ. ಹೆಂಡತಿ ಕೈ ಹಿಡಿದುಕೊಂಡು ಮುಳಿಗೆ ಮೇಲೆ ಇರ್ತಾರೆ. ಅವನು 20 ವರ್ಷದ ಯುವಕ, ಇವಳು 16 ವರ್ಷದ ಯುವತಿ. 9 ಅಂತಸ್ತಿನ ಒಂದು ಮನೆಯನ್ನು ತಯಾರು ಮಾಡ್ತಾರೆ. ತಪಸ್ಸಿನ ಸಾಮರ್ಥ್ಯ. ಆ 9 ಅಂತಸ್ತಿನ ಮನೆ ಹೇಗೆ ಅಂತ ತಿಳ್ಕೊಂಡಂತಂದ್ರೆ ಒಂದು ದೊಡ್ಡ ಜಂಬೋ ಪ್ಲೇನ್ ಇದ್ದಂತೆ. ಅಲ್ಲಿ ಎಲ್ಲ ಅನುಕೂಲತೆಗಳು, ದಾಸಿಯರಿದ್ದಾರೆ, ಅಡಿಗೆ ಮನೆ ಇದೆ, ಊಟದ ಮನೆ ಇದೆ, ಬೆಡ್ರೂಮ್ ಇದೆ, ವಿಹಾರಕ್ಕೂ ಇದೆ, ಉದ್ಯಾನ ಇದೆ, ಜಲಕ್ರೀಡೆ ಆಡೋದಕ್ಕೋಸ್ಕರ ಸರೋವರ ಇದೆ. ಇಂಥ ಒಂದಲ್ಲ 9 ಅಂತಸ್ತುಗಳು. ಬರೀ 9 ಅಂತಸ್ತಲ್ಲ, ಅದು ಹಾರಾಡಬಹುದು. ಇಲ್ಲಿಂದ ಅದು ಆಕಾಶಕ್ಕೆ ಹಾರಬಹುದಾಗಿತ್ತು. ಬೇಕಾದ್ರೆ ನೆಲದ ಮೇಲೆ
ನಿಂತ್ಕೊಳ್ಬೋದಾಗಿತ್ತು, ಇಲ್ಲ ಸಬ್ಮೆರಿನಂತೆ ಸಮುದ್ರದ ಒಳಗೆ ಹೋಗಬಹುದಾಗಿತ್ತು. ಅಂತಹ ಅದ್ಭುತವಾದ ವಿಮಾನವನ್ನು ತಯಾರು ಮಾಡಿದ್ದಾರೆ. ದೇವಹೂತಿ, ಈ ಸಂಪತ್ತನ್ನು 2 ದೇಹದಿಂದ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ನಿನಗೆ 9 ದೇಹ ಕೊಡ್ತೇನೆ, ನಾನು 9 ದೇಹ ಕೊಡ್ತೇನೆ, ಅನುಭವ ಮಾಡೋಣ ಸುಖ. 9 ದೇಹಗಳು, 9 ಹೆಣ್ಣುಮಕ್ಕಳು ಹುಟ್ಟಿದ್ದಾರೆ. ಆಗ ಅವರಿಗೆ ಅನ್ನಿಸ್ತು, ಇನ್ಮೇಲೆ ಜವಾಬ್ದಾರಿ ನಾವು ಸುಖ ಪಡ್ತಕೊಂಡ್ರೆ ಮಕ್ಕಳನ್ನು ನೋಡೋರು ಯಾರು ಅಂತೇಳಿ ಮತ್ತೆ ಸ್ಥಿತಿಗೆ ಬಂದಿದ್ದಾರೆ. ಮಕ್ಕಳು ನೋಡಬೇಕು ಅಂತ ಜವಾಬ್ದಾರಿ. ಕರೆದಮರಂತಾರೆ, ಹೆಣ್ಮಕ್ಳನ್ನು ಬೆಳೆಸಬೇಕು, ಚೆನ್ನಾಗಿ ಬೆಳೆಸಬೇಕು, ಅವರನ್ನು ಪರಿಶುದ್ಧರಾಗಿ ಬೆಳೆಸಬೇಕು, ಅವರಲ್ಲಿ ಪೊಲ್ಯೂಷನ್ ಆಗದಂತೆ ಬೆಳೆಸಬೇಕು, ಅವರು ಅಪವಿತ್ರರಾಗದಂತೆ ಬೆಳೆಸಬೇಕು, ಯೋಗ್ಯ ಮನೆ ನೋಡಬೇಕು, ಮದುವೆ ಮಾಡಿಕೊಡ್ಬೇಕು. ದೊಡ್ಡ ಜವಾಬ್ದಾರಿ. ಅವ್ರು ಹೇಳ್ತಾರೆ, ದೇವಹೂತಿ, ನಾನು ಬೇಕಾದಷ್ಟು ಸಂಪತ್ತು ಇರ್ತೇನೆ, ಮುಂದಿನ 7 ಜನರೇಷನ್ ಕೂತ್ಕೊಂಡ್ರು ಮುಗಿಯಲಾರದಷ್ಟು ಸಂಪತ್ತಿ ಇಟ್ಟು ಹೋಗ್ತೇನೆ, ನಿನ್ನ ಮಕ್ಕಳನ್ನು ನೋಡು, ಮದುವೆ ಮಾಡು, ನಾನು ತಪಸ್ಸಿಗೆ ಹೋಗ್ತೇನೆ. ಆಯ್ತು, ಈ ಸಂಸಾರದಲ್ಲಿ ಇನ್ನು ಬಹಳ ಇರ್ಲಿಕ್ಕೆ ಆಗೋದಿಲ್ಲ. ದೇವತೆ ಹೇಳ್ತಾರೆ, ನಾನು ಎಂದೂ ಯಾವ ವಿರೋಧ ಮಾಡಿದ್ದೇನೆ, ಆದರೆ ನಮ್ಮ ಮನೆಯಲ್ಲಿ ದೇವ್ರು ಹುಟ್ಟು ಬರ್ತಾನೆ ಅಂತೇಳಿ ಒಳ್ಳೆ ಹೆಂಡತಿ ಅಲ್ಲೇ ನಾನೇ ಅವತಾರ ತೆಗೆದುಕೊಳ್ತೇನೆ ಅಂತೇಳಿ. ನೀವು ಕಾಡಿಗೆ ಹೋದ್ರೆ ನಿಮ್ಮ ಮಗ ದೇವ್ರು ಹುಟ್ಟಿ ಬರೋದು ಅವತಾರ ತೆಗೆದುಕೊಳ್ಳೋದು ಹೇಗೆ? ದೇವರು ಅವತಾರ ತೆಗೆದುಕೊಳ್ಳಿ, ಆಮೇಲೆ ಹೋಗಿ ಅಂತ. ಒಂದು ಸುಮುಹೂರ್ತದಲ್ಲಿ ಪರಮಾತ್ಮ ಅವರ ಮನೆಯಲ್ಲಿ ಅವತರಿಸಿದ್ದಾನೆ. ದೇವಹೂತಿ ಕರೆದವ ಸ್ತೋತ್ರ ಮಾಡ್ತಾರೆ. ಕಪಿಲ ಅಂತ ತಿಳ್ಕೊಂಡಂತ ಹೆಸರನ್ನು ಇಟ್ಟಿದ್ದಾರೆ. ಕಂ ಸುಖಂ, ಸಂಪೂರ್ಣವಾಗಿರ್ತಕ್ಕಂತಹ ಸುಖಗಳನ್ನು ನಮಗೆ ಕೊಟ್ಟು ಮೋಕ್ಷ ಕೊಡ್ತಕ್ಕಂಥ ವ್ಯಕ್ತಿ. ಕಂ ಪಾಯಯತಿ ಲಯಂ ನಯತಿ, ಅಥವಾ ಕಪಿಲ ಕರ್ಮಪಾಚಕ, ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಾದಿಗಳನ್ನೆಲ್ಲ ಮುಗಿಸಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಕರೆದ ಪ್ರಜಾಪತಿಗಳು ಪರಮಾತ್ಮ ನಮಸ್ಕಾರ ಮಾಡಿ, ಪರಮಾತ್ಮ ಸಂಸಾರ ತ್ಯಾಗ ಮಾಡಿ ವಿಚಾರ ಮಾಡಿದ್ದೇನೆ, ನೀನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ, ತಪಸ್ಸಿಗೆ ಹೋಗ್ತೇನೆ ಅಂತ ಹೊರಟೆ. ಪರಮಾತ್ಮ ನೋವು ತೆಗೆದುಕೊಂಡು ಹೋಗೇ ಬಿಟ್ಟರು. ಈ ಕಡೆಗೆ ಪರಮಾತ್ಮ ಬೆಳೆದ ನಾಟಕ. 5 ವರ್ಷದ ಬಾಲಕ ಆಶ್ರಮದ ಒಂದು ಮರದಲ್ಲಿ ಕೂತ್ಕೊಂಡಿದ್ದಾನೆ. ಆಶ್ರಮ ಇವತ್ತು ಸಿದ್ದಪುರ್ ಅಹಮದಾಬಾದ್ ಹತ್ರ ಇದೆ. ಮರದ ಕೆಳಗೆ ಕೂತ್ಕೊಂಡಿದ್ದಾನೆ. ಆಗ ತಾಯಿ ಬರ್ತಾಳೆ, ಪುತ್ರ, ಅಮ್ಮ ಅಮ್ಮ ಬಾಬಾ ಅಂದ್ಕೊಂಡಂತೇಳಿ ತನ್ನ ಎತ್ತರದ ಕಟ್ಟೆ ಭಾಗದಲ್ಲಿ ಕೂಡ, ಇಲ್ಲಮ್ಮ ಕೂತ್ಕೋ, ನಾನು ಇಲ್ಲಿ ಕೂತ್ಕೊಳ್ತೇನೆ, ಕೂತಮ್ಮ, ಏನು ಬೇಕಮ್ಮ, ಏನಾಗಬೇಕು, ನಾನು ಏನು ಸಹಾಯ ಮಾಡಲಿ, ಏನು ಸಹಾಯ ಹೇಳಪ್ಪ, ನೀನು ಸಾಮಾನ್ಯ ಅಲ್ಲ, ದೇವರು ಅಂತ ನಮಗೆ ಗೊತ್ತಿದೆ. ನಿರ್ವಿಣ್ಣ ನಿತರಾಂಬೂಮನ್ ಅಸದಿಂದ್ಯತರ್ಪಣಾತ್, ಸಂಸಾರದಲ್ಲಿ ಸುಖ ಅನುಭವಿಸಿ ಸಾಕು ಅಂತ ಅನ್ನೋದು ಇನ್ನೂ ಆಗಿಲ್ಲ. ನಿಮ್ಮಪ್ಪ 9 ಅಂತಸ್ತಿನ ಮನೆ, ನಾವು ಆಕಾಶದಲ್ಲಿ ಹಾರಾಡ್ತಾ ಇದ್ದೀವಿ, ಭೂಮಿಯಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವು ಜಾಗ್ರಫಿಯಲ್ಲಿ ಕಲಿಸ್ತೇವೆ. ಏನಪ್ಪ, ಈ ಪೃಥ್ವಿ ದುಂಡಗಿದೆ, ಗೋಲಾಕೃತಿಯಲ್ಲಿದೆ ಅಂತ ಸಂಶೋಧನೆ ಮಾಡಿದ ಯಾರ ವ್ಯಕ್ತಿ? ಪುಸ್ತಕ ಓದಿ ಹೇಳ್ತಾರೆ, ಕೋಪರ್ನಿಕಸ್ ಅದನ್ನು 18ನೇ ಶತಮಾನದ ಉತ್ತರಾರ್ಧದಲ್ಲಿ. ಆದರೆ ಭಾಗವತ ಬರೆದದ್ದು 20,000 ವರ್ಷದ ಹಿಂದೆ. ವರ್ಣನೆ ಬರ್ತಾರೆ. ಒಂದ್ಸಲ ಇವರು ತಮ್ಮ ವಿಮಾನದಲ್ಲಿ ಬೇರೆ ಲೋಕಗಳಿಗೆ ಹೋದಾಗ, ಆಗ ಪ್ರಾತಃ ಕಾಲವಾಯಿತು. ಆಗ ಕಶ್ಯಪರು ಕಿಡಿಕೆಯಲ್ಲಿ ನೋಡು, ನಮ್ಮ ಪೃಥ್ವಿ ಕಾಣಿಸ್ತಾ ಇದೆ, ದುಂಡಗೆ ಬಾಲ್ನಂತೆ ಕಾಣಿಸ್ತಾ ಇದೆ. ಸೂರ್ಯನ ಕಿರಣ ಬಿದ್ದಿದೆ, ಕೆಂಪು ಬಾಲ್ನಂತೆ ಕಾಣಿಸ್ತಾ ಇದೆ. ಗೋಲವಾಗಿರ್ತಕ್ಕಂಥ ನಮ್ಮ ಪೃಥ್ವಿಯನ್ನು ನೋಡು ಅಂತೇಳಿ ಭಾಗವತದಲ್ಲಿ ಬಂದಿದೆ ಭೂಗೋಲ ವರ್ಣನೆ. ಆದರೆ ನಾವು ಶಾಲೆಯಲ್ಲಿ ಕಲಿಸೋದು ಕೋಪರ್ನಿಕಸ್. ಇದೇ ನಮ್ಮ ದಾಸ್ಯ. ನಮ್ಮ ಸನಾತನ ಧರ್ಮದ ವಿರುದ್ಧ ವ್ಯವಹಾರ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಆ ಎಲ್ಲ ಸುಖ ಅನುಭವಿಸಿತು. 9 ಮಕ್ಕಳಾದರು. 9 ನಿಮ್ಮ ಅಕ್ಕಂದ್ರೆ ಮದುವೆ ಮಾಡಿಕೊಟ್ಟಿದ್ದೇನೆ. ಆದರೂ ದೇವರೇ, ಕಪಿಲ ಪುತ್ರ ತೃಪ್ತಿ ಆಗ್ತಾ ಇಲ್ಲ, ಸಾಕು,
ಭೋಗ ಸಾಕು ಅಂತ ಅನ್ನಿಸ್ತಾ ಇಲ್ಲ, ಇನ್ನೂ ಬೇಕು ಅಂತ ಅನ್ನಿಸ್ತದೆ. ಯಾಕೆ? ಈ ಮನಸ್ಸನ್ನು ನಿನ್ನಲ್ಲಿ ನಡಬೇಕಾಗಿತ್ತು ಅಂತಂದರೆ ತೃಪ್ತಿ ಬೇಕಲ್ಲ ಪರಮಾತ್ಮ. ಈ ಮನಸ್ಸನ್ನು ತೃಪ್ತಿಗೊಳಿಸುವ ಉಪಾಯವೇನು ಅಮ್ಮ? ಇದೊಂದು ಬಹಳ ದೀರ್ಘವಾದ ವಿಷಯ, ಆದರೆ ಅಷ್ಟೇ ಮಹತ್ವಪೂರ್ಣವಾದ ವಿಷಯ. ಇದನ್ನು ನಿನಗೆ ವಿಸ್ತಾರವಾಗಿ ಹೇಳ್ತೇನೆ ಕೇಳು ಅಂತ ಕಪಿಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಕಪಿಲ ಉಪದೇಶ ಪ್ರಾರಂಭವಾದರೆ ಕನಿಷ್ಠ ಅರ್ಧ ಗಂಟೆ ಆದರೂ ಬೇಕು. ಸಂಕ್ಷಿಪ್ತ ಹೇಳ್ಬೇಕಾದ್ರೆ, ನಿಜವಾಗಿ ಹೇಳ್ಬೇಕಾದ್ರೆ 4 ದಿವಸ ಬೇಕು. ಈಗಾಗಲೇ ಸಮಯ ಬಹಳ ಆಗಿದೆ. ಕಪಿಲನ ಉಪದೇಶ ಏನು, ಕಪಿಲ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಏನು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡವಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.